100 ಪೀಪಲ್ಸ್ ನಾವು ಕೂರ್ಸ್ಕೊಂಡು ನನ್ಗೆ ಹೇಳ್ಕೊಡಕ್ ಸಾಧ್ಯನೇ ಇರ್ತಿರ್ಲಿಲ್ಲ. ಸೊ ಹಂಗೆ ಬಂದಿದ್ದು ನನ್ಗೆ 14 ವರ್ಷದಿಂದ ನನ್ಗೆ ಯಾಕೆ ನ್ಯೂಟ್ರಿಷನ್ ಸಿಕ್ತು ಹೇಳ್ತೀನಿ, ನನ್ಗೆ ಹೆಂಗ್ ಸಿಕ್ತು ಅಂತ ಹೇಳ್ತೀನಿ. ನನ್ಗೆ ನಮ್ ತಮ್ಮವರೇ ನನ್ಗೆ ಶೇಕ್ ಕೊಟ್ಟಿದ್ದು. ಸೊ 14 ವರ್ಷದಿಂದ ನಾನು ಸಫರ್ ಪಡ್ತಾ ಇದ್ದೆ. ಏನಕ್ಕೋಸ್ಕರ IBP, ಲೋ BP, ಪಿಡ್ಸ್ ಬರ್ತಿತ್ತು, ಕಾಲು ಬರ್ತಿತ್ತು, ಮಂಡಿ ನೋವು ಬರ್ತಿತ್ತು, ಸುಸ್ತಾಗ್ತಾ ಇತ್ತು, ಬೆಳಿಗ್ಗೆ ಎದ್ರೆ ಕಕ್ಕ ಹೋಗ್ತಿರ್ಲಿಲ್ಲ, ತುಂಬಾ ಡಿಪ್ರೆಷನ್ ಅಲ್ಲಿ ಇರ್ತಾ ಇದ್ದೆ. ನನ್ಗೆ ಮೋಷನ್ ಪ್ರಾಬ್ಲಮ್, ಯೂರಿನರಿ ಟ್ರಾಕ್ ಇನ್ಫೆಕ್ಷನ್, ಕಿಡ್ನಿ ಇನ್ಫೆಕ್ಷನ್, ಸಿಕ್ಕಾಬಟ್ಟ 25ರಿಂದ 30 ಮಾತ್ರೆಗಳನ್ನ ತಿಂತಾ ಇದ್ದೆ ನಾನು. ಎಷ್ಟು ತಿಂತಾ ಇದ್ದೆ? ನನಗಿಂತ ಜಾಸ್ತಿ ತಿನ್ನೋರು ಯಾರಾದ್ರೂ ಇದ್ರ 30 ಮಾತ್ರೆಗಳು? ಕೊಡ್ರಿ ನೋಡೋಣ. ನನಗಿಂತ ಜಾಸ್ತಿ ತಿನ್ನೋರು ಇದ್ರ ನೋಡೋಣ, ಕೊಡ್ರಿ. ಇಲ್ಲ ಮೇಡಮ್ ನಿಮ್ಗಿಂತ ಜಾಸ್ತಿ ತಿಂದಿದೀವ ಅನ್ನೋರು ಕೊಡ್ರಿ. ಇಲ್ಲ, 3 ತಟ್ಟೆ ಊಟ ತಿಂತಿದ್ದೆ, 3 ಟೈಮು 30 ಮಾತ್ರೆಗಳನ್ನ ತಿಂತಿದ್ದೆ. ಸೊ ಅದ್ರದ್ದು ಎಫೆಕ್ಟ್ ಎಷ್ಟ್ ಆಗೈತಂದ್ರೆ ಸರ್ರಿ ಎಫೆಕ್ಟ್ ಕೊಟ್ಟಿದೆ ನನ್ಗೆ. ಬಟ್ ಗೊತ್ತಿಲ್ಲ, ತಪ್ಪಲ್ಲ, ನನಗೆ ಗೊತ್ತಿಲ್ಲ. ತುಂಬಾ ಹೊರಗಡೆ ಸ್ಟ್ರಗಲ್ ಮಾಡಿದೀವಿ. ಚಿಕ್ಕದ ಏಜ್ ಇದ್ದವಾಗ್ಲೇನೆ ನನ್ಗೆ BP ಸ್ಟಾರ್ಟ್ ಆಗಿದ್ದು. 24 ವಯಸ್ಸು, ಅವಾಗ್ಲೇನೆ ನನ್ BP ಸ್ಟಾರ್ಟ್ ಆಗಿದ್ದು. 36 ವರ್ಷದಟ್ಟಿಗೆ ನನ್ ಜೀವನ ಸಾಕಾಗೋಗಿತ್ತು. ಹೌದಲ್ಲ, 12 ವರ್ಷ ಮಾತ್ರೆಗಳು ತಿಂದ್ರೆ ನನ್ ಬಾಡಿ ಏನಾಗ್ ಹೋಗಿರ್ಬೋದು. ಈ ಪ್ಲೇಸ್ ನಲ್ಲಿ ನನ್ ಕೋಚ್ ಅರ್ಥ ಮಾಡಿಸುವಾಗ ನನ್ಗೆ ಅರ್ಥ ಆಗಿದ್ದು. ಯಾಕೆಂದ್ರೆ ತಿಂದಿರೋ ಊಟ ಜೀರ್ಣ ಬರ್ತಾ ಇಲ್ಲ. ಮೆಡಿಸಿನ್ ತಿಂತೀವಿ, ತುಂಬಾ ಊಟ ತಿನ್ಬೇಕಂತ ಅನ್ಸ್ತಿರುತ್ತೆ, ಅದು ತಿನ್ನಿರೋ ಊಟ ಡೈಜೆಷನ್ ಆಗ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಉಳಿಡೆಗು, ಇರಿಟೆಡ್, ಟೆನ್ಷನ್, ಮತ್ತೆ ಡಿಪ್ರೆಷನ್ ಅಂದ್ರೆ ಅಂತ ಇಂತ ಡಿಪ್ರೆಷನ್ ಅಲ್ಲ, ಕೆಟ್ಟು ಕೋಪ. ಸುಮ್ಮನೆ ಬೆಳಿಗ್ಗೆ ಇದೆ ಯಾರ ಕೇಳಿಸ್ತಾ ಇದೆ ನಿಮ್ಗೆ? ಇವ್ರಿಗೆ ಕೇಳಿಸ್ತಾ ಇಲ್ಲಲ್ಲ? ಏನು ಅರ್ಥ ಆಗ್ತಾ ಇಲ್ಲ. ಈಗ ಹೇಳಿ ಸರ್. ಕೇಳಿಸ್ತಿಲ್ವಾ ಸರ್? ಈಗ ಕೇಳಿಸ್ತಾ ಇದೆ. ಕೇಳಿಸಿದೆಯಾ ಸರ್? ಓಕೆ ಸರ್, ಥ್ಯಾಂಕ್ ಯು. ಅಜಯ್ ಸರ್, ನಾನು ಫೋಟೋ ಹಾಕಿ ಬಿಫೋರ್ ಫೋಟೋ ಹಾಕಿ ನಾನು ಹೇಳ್ತೀನಿ ನಾನು ಹಿಂಗ್ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಂಡು. ಯಾಕೆಂದ್ರೆ ಇಡಿಯಿಂದ ಮುಡಿವರೆಗೂ ರಿಸಲ್ಟ್ ಬಂದೈತಂದ್ರೆ ಸುಮ್ನೆ ಬಂದಿಲ್ಲ, ಸೀರಿಯಸ್ಲಿ ಸುಮ್ನೆ ಬಂದಿಲ್ಲ. ನಾನ್ ಕುಂತು ಕಲ್ತೆ ಇಲ್ಲಿ. ಯಾಕೆಂದ್ರೆ ಸಾಕಾಗಿತ್ತು ಜೀವನ, ಹೊರಗಡೆ ಸಾಕಪ್ಪ ಜೀವನ, ಇದ್ರೇನು ಬದುಕ್ರೇನ ಅಂತ ಇದ್ದವಳಿಗೆ ನಾನ್ ಟೈಮ್ ಕೊಟ್ಟಿಲ್ಲ ಅಂದ್ರೆ ನನ್ ಕೋಚ್ ನನ್ನನ್ನ ಸರಿ ಮಾಡಕ್ ಚಾನ್ಸೇ ಇರ್ತಿರ್ಲಿಲ್ಲ. ನೋಡಿ, ಬಿಫೋರ್ ಫೋಟೋದಲ್ಲಿ ಇದ್ದೀನಲ್ವಾ, ಅವಾಗ ನಾನು 30 kg ಎಕ್ಸ್ಟ್ರಾ ಇದ್ದೆ ನನ್ ಬಾಡಿ. ಇವಾಗ ಯಾರೆಲ್ಲ ವೇಟ್ ಲಾಸ್ ಆಗ್ಬೇಕು, ಫ್ಯಾಟ್ ಲಾಸ್ ಆಗ್ಬೇಕು, ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೋಬೇಕು, ಬೊಜ್ಜು ಕಡಿಮೆ ಮಾಡ್ಕೋಬೇಕು ಅಂತ ಬಂದಿದೀವ ನೋಡಿ. ನಿಜ ಹಿಂಗಿರುವಾಗ ನನ್ಗೆ ಸಿಕ್ಕಾಬಟ್ಟ ಪ್ರಾಬ್ಲಮ್, ಒಂದಲ್ಲ ಎರಡಲ್ಲ ಅಂತ ಪ್ರಾಬ್ಲಮ್. ಒಂದಲ್ಲ ಮಗಳೇ ಸಂದಲ್ಲ ಬೇನನ್ನಂಗೆ, ಕುಂತ್ರ ಕುಂಡಿ ನೋವು, ನಿಂತ್ರ ಮಂಡಿ ನೋವು, ಈ ತರ ಡಿಪ್ರೆಷನ್ ಅಲ್ಲಿ ಇದ್ದವಳಿಗೆ ಯಾರು ನನ್ನನ್ನ ಸರಿ ಮಾಡ್ಬೇಕಿತ್ತು. ಸುಮಾರು ಹೊರಗಡೆ ತಿರುಗಿದೀನಿ. ಒಂದು ಇಂಥದ್ ಮಾಡಿಲ್ಲ ಅನ್ನಂಗಿಲ್ಲ, ಇಂಥ ಡಾಕ್ಟರ್ ಮೀಟ್ ಮಾಡಿಲ್ಲ ಅನ್ನಂಗಿಲ್ಲ. ಅಂತ ಬರೀ ಹೊರಗಡೆ ಹೋರಾಟ ಮಾಡಿದ್ದಾರೆ. ನಮ್ಮ ಹಸ್ಬೆಂಡ್ ಥ್ಯಾಂಕ್ಸ್, ನೀನು ಒಂದಿನ ತುಂಬಾ ಚೆನ್ನಾಗಿರ್ತಿ, ತುಂಬಾ ಚೆನ್ನಾಗಾಗ್ತಿ, ನಾನ್ ತೋರಿಸ್ತೀನಿ ಅಂತಂದ್ ಹೇಳ್ಬಿಟ್ಟು 25ರಿಂದ 30 ಲಕ್ಷ ಖರ್ಚು ಮಾಡಿ ನನ್ನನ್ನ ಈ ತರ ಇದ್ದೋಳ ಹಿಂಗೆ ಮಾಡಿರೋದು. ನಾನು ಇಲ್ಲಿ ನ್ಯೂಟ್ರಿಷನ್ ಖರ್ಚು ಮಾಡಿಲ್ಲ, ನ್ಯೂಟ್ರಿಷನ್ಗೆ ನಾನು ಖರ್ಚು ಮಾಡಿಲ್ಲ. ಇವಾಗಿಂದ ನಾನು ಹೇಳ್ತಿಲ್ಲ, ಬಿಫೋರ್ ಹೇಳ್ತಾ ಇದ್ದೀನಿ. ಬಿಫೋರ್ ಮೀನ್ಸ್ ಅಂದ್ರೆ ಹಿಂದಿನ ಹೇಳ್ತೀನಿ. ಹಂಗೆ ಇರುವಾಗ ಹೊರಗಡೆ ಕೇಳಿಸ್ಬೇಕು, ಹಂಗ ಕಿರಿಸ್ತಾ ಇದ್ದೆ. ನನ್ಗೆ ಯಾರು ಹೇಳ್ಕೊಳ್ಳೋದಿಲ್ಲ. ನನ್ಗೆ ಹೊಟ್ಟೆ 3 ಪದ ನನಗೆ, ಅಂದ್ರೆ 3 ಹೊಟ್ಟೆಗಳಂತಲ್ಲ, ನಂಗೆ ಬೊಜ್ಜು 3 ಇಲ್ಲಿ ಬ್ಲೌಸ್ ದಾಗ ಒಂಥರ, ಇಲ್ಲಿ ಸೊಂಟ ತಗೊಂತಾರ, ಮತ್ತೆ ಇಲ್ಲಿ ಮುಡ್ಡಿ ಹತ್ರ ಒಂದತ್ರ 3 ಸ್ಟೆಪ್ ಇರ್ತಾ ಇತ್ತು ನನ್ ಬಾಡಿ. 3 ಸ್ಟೆಪ್ ಬಾಡಿ ಸಾರಿ ಉಟ್ಕೊಂಡ್ರೆ ಹೆಂಗೋ ಒಂಥರ ಆಕಾರನೇ ಇಲ್ಲ, ವಿಕಾರವಾಗಿ ಕಾಣಿಸ್ತಾ ಇದ್ದೆ. ಹಿಂಗ್ ಇರ್ಲಿಲ್ಲ ಬಿಫೋರ್. ಹಿಂಗ್ ಇದ್ದವಾಗ ನನ್ಗೆ IBP ಒಂದೇ ಟ್ಯಾಬ್ಲೆಟ್ ಸ್ಟಾರ್ಟ್ ಆಗಿದ್ದು. IBP ಆಯ್ತು, ಲೋ BP ಆಯ್ತು, ಪಿಟ್ಸ್ ಬರಕ್ ಸ್ಟಾರ್ಟ್ ಆಯ್ತು, ಮತ್ತೆ ನನ್ಗೆ ತಲೆನೋವು ಬರಕ್ ಸ್ಟಾರ್ಟ್ ಆಯ್ತು, ತಲೆ ಸುತ್ತು ಬರಕ್ ಸ್ಟಾರ್ಟ್ ಆಯ್ತು, ಮತ್ತೆ ಗಂಡದಿಲ್ದಂಗಾದ್ರೆ, ಮಕ್ಳು ಸೇರ್ದಿಲ್ದಂಗಾದ್ರೆ, ಕೆಲಸ ಅಕ್ಕ ಕಟ್ಕೊಳಕ್ ಸ್ಟಾರ್ಟ್ ಆಯ್ತು. ಅಕ್ಕ 3 ದಿನ ಆದ್ರೂ 4 ದಿನ ಬರ್ತಿರ್ಲಿಲ್ಲ, ಯೂರಿನ್ ಆಗಿತ್ತು. ಮತ್ತೆ ನನಗೆ ಕುಂತ್ರೆ ನಿಂತ್ರೆ ಎದ್ದಳಕ್ ಆಗ್ತಿರ್ಲಿಲ್ಲ. ಗೋಡೆ ಸಪೋರ್ಟ್ ತಗೊಂಡು ಎದ್ದಾಳ್ಬೇಕಿತ್ತು, ಮತ್ತೆ ಯಾರನ್ನಾದ್ರೂ ಕೈ ಸಪೋರ್ಟ್ ತಗೊಂಡು ಎದ್ದೇಳ್ಬೇಕಿದ್ದು. ಯಾವಾಗ್ಲೂ ಬೆಡ್ ರೆಸ್ಟ್ ಪೇಷಂಟ್ ನಾನು, ಯಾವಾಗ್ಲೂ ಬೆಡ್ ಮೇಲೆ ಮಲಗ್ತಾ ಇದ್ದೆ. ಯಾಕಂದ್ರೆ ಎನರ್ಜಿನೇ ಇಲ್ಲ. ಬೆಳಿಗ್ಗೆ ಒಂದ್ 10 ಮಾತ್ರೆ, ಮಧ್ಯಾಹ್ನ ಒಂದ್ 10 ಮಾತ್ರೆ, ರಾತ್ರಿ ಒಂದ್ 10 ಮಾತ್ರೆ, 30 ಮಾತ್ರೆಗಳು 3 ತಟ್ಟ ಅನ್ನ ತಿಂದ್ಕೊಂಡು ಇದ್ದವಳು ನಾನು. ಹಂಗೆ ಇದ್ದವಾಗ ನನ್ಗೆ ಒಂದಿನ ಏನಾಯ್ತು ಅಂದ್ರೆ, ನನ್ಗೆ ಕೋಮಕ್ಕೆ ಹೊರಟೋದೆ. ಕೋಮಕ್ಕೆ 2 3 ಸರಿ ಹೋಗಿ ಬಂದಿದ್ದೀನಿ. 3ನೇ ಸಾರಿ ಲಾಸ್ಟ್ ಸ್ಟೇಜ್ ಅಲ್ಲಿ ಹೇಳಿದ್ದು ಡಾಕ್ಟ್ರು, ನಿನಗಿನ್ನು ಸೊಲ್ಯೂಷನ್ ಇಲ್ಲ, ನಾನು ಮೆಡಿಸಿನ್ ಕೊಡಲ್ಲ ಅಂತ. ತಿನ್ಸಿದ್ದು ಡಾಕ್ಟ್ರು, ಸ್ಟಾಪ್ ಮಾಡಿದ್ದು ಡಾಕ್ಟ್ರು. 30 ಮಾತ್ರೆಗಳು ತಿಂದು ತುಂಬಾ ದಪ್ಪ ಆಗೋದೆ. ನನಗೆ ಕಿಡ್ನಿ ಇನ್ಫೆಕ್ಷನ್ ಆಯ್ತು, ಡ್ರೈ ಆಯ್ತು. ನಾವಿನ್ನ ನಿನಗೆ ಮೆಡಿಸಿನ್ ಕೊಡಲ್ಲ, ಒಂದು ಕಿಡ್ನಿ ಐತೆ, ಇದನ್ನ ಕಾಪಾಡ್ಕೊಳ್ಳಿ,
ಚೆನ್ನಾಗ್ ಬದುಕಿರೋರ್ನ ನೋಡಿದೀವಿ, ಒಂದೇ ಕಿಡ್ನಿನಲ್ಲಿ ತುಂಬಾ ಜನ ಬದುಕಿರೋರ್ ನೋಡಿದೀವಿ. ಬಟ್ ನಿಮ್ ಕಿಡ್ನಿ ಇಷ್ಟನ್ನೇ ಚೆನ್ನಾಗ್ ನೋಡ್ಕೊಂಡಿರಿ, ಇನ್ನು ಎಕ್ಸ್ಟ್ರಾ ಮೆಡಿಸಿನ್ ಕೊಟ್ರೆ ಕಿಡ್ನಿ ಇರಲ್ಲ ಅಂತ ಹೇಳಿದ್ದು. ಸೊ ಹಂಗಾಗಿ ನನ್ಗೆ ಇನ್ನು ಸೊಲ್ಯೂಷನ್ ಎಲ್ಲಿ ಇಲ್ಲ ಅಂತ ಸ್ಟಾಪ್ ಮಾಡ್ಮೇಲೆ ನನ್ಗೆ ಅನಿಸ್ತು, ಒಂದು ಟ್ಯಾಬ್ಲೆಟ್ ಮಾತ್ರ ಕೊಟ್ರು ಬಿಪಿದು 180 ಬಿಪಿ ಇರ್ತಾ ಇತ್ತು ನನ್ಗೆ. 180ಕ್ಕಿಂತ ಜಾಸ್ತಿ ಬಿಪಿ ಇರ್ತಾ ಇತ್ತು. ಅವಾಗ ಇರುವಾಗ ತಲೆ ಸುತ್ತ ಬಂದು ಬಿದ್ದೋಗ್ತಿದ್ದೆ. 3 ಸರಿ ಕೋಮಾಗ್ ಹೋಗಿದ್ದೀನಿ. 3 ಸರಿ ಕೋಮಾಗ್ ಹೋದ್ಮೇಲೆ ಹೇಳಿದ್ರು, 3 ಸರಿ ನೀನ್ ಗೆದ್ಕೊಂಡ್ ಬಂದಿದೀಯ, ಇನ್ನೊಂದ್ಸರಿ ಏನಾದ್ರೂ ಆದ್ರೆ ನೀನ್ ಉಳಿಯಲ್ಲ. ಹಿಂಗೆ ಹೇಳಿದ್ದು ಡಾಕ್ಟ್ರು. ವರ್ಷಕ್ಕೊಮ್ಮೆ ಬ್ಲಡ್ ಹಾಕ್ಸ್ಕೋಬೇಕಾಗಿತ್ತು. ಹಿಮೋಗ್ಲೋಬಿನ್ ಬ್ಲಡ್ ಸೆಲ್ಸ್, ರೆಡ್ ಬ್ಲಡ್ ಸೆಲ್ಸ್ ತುಂಬಾ ಕಡಿಮೆ ಇರ್ತಾ ಇತ್ತು ನನಗೆ. ವರ್ಷಕ್ಕೊಮ್ಮೆ ಕಂಪಲ್ಸರಿ ಹೋಗಿ ಬ್ಲಡ್ ಹಾಕ್ಸ್ಕೋಬೇಕು. ಅದು ಹೆಂಗೆ ಬ್ಲಡ್ ಹಾಕ್ಸ್ಬೇಕು, ಒಂದು ಸರಿ ಹೋಗಿ ಅಡ್ಮಿಟ್ ಮಾಡಿದ್ರೆ ನನಗೆ ಹೈ ಬಿಪಿ ಲೋ ಬಿಪಿ ಆಗ್ಬಿಟ್ಟು 24 ಗಂಟೆ ಆದ್ರೂ ನಾನು ಕೋಮದಲ್ಲಿ ಇರ್ತಿದ್ದೆ. ಮತ್ತೆ ನಾನು ರಿಲೀಫ್ ಆಗ್ತಿರ್ಲಿಲ್ಲ. ಅವಾಗ ಬ್ಲಡ್ ಹಾಕ್ಬಿಟ್ಟು ಮತ್ತೆ ಅಲ್ಲಿ 2 ರಿಂದ 3 ತಿಂಗಳು ಅಡ್ಮಿಟ್ ಆಗಿ ಮತ್ತೆ ರಿಟರ್ನ್ ಮನೆಗ್ ಬರ್ಬೇಕಿತ್ತು. ಹಿಂಗೆ ಇದ್ದವಾಗ 3ನೇ ಸಾರಿ ಕೋಮಕ್ ಹೋದ್ಮೇಲೆ ತುಂಬಾ ಸೀರಿಯಸ್ ಆಗೋಯ್ತು. ಅವಾಗ ಯಾವಾಗ ಸೀರಿಯಸ್ ಆಯ್ತು, ಅವಾಗ ಡಾಕ್ಟರ್ ಹೇಳಿದ್ದು ಒಂದೇ ನಮ್ಗೆ, ಇನ್ನ ಯಮ ಬದುಕಲ್ಲ ಇಷ್ಟೇ, ಯಾರಾದ್ರೂ ನಿಮ್ ಮುಖ ನೋಡ್ಬೋದೇನೋ, ರಿಲೇಷನ್ ಕರ್ಕೊಂಡ್ ಹೋಗ್ರಿ ಅಂತ ಹೇಳಿದ್ದು. ತುಂಬಾ ಯಾಕೆಂದ್ರೆ ನನ್ಗೆ ಪಿಡಿಸ್ ಬಂದ್ರೆ ಮಾತ್ರ ಬದುಕ್ತಾಳೆ ಅಂತ ಹೇಳಿದ್ರು. ಆ ಮೂಮೆಂಟ್ಸ್ ಇಂದಾನೆ ನಾನು ಪಿಡಿಸ್ ಬರಂಗೆ ಟ್ರೀಟ್ಮೆಂಟ್ ಕೊಟ್ಟಿ ಪಿಡಿಸ್ ಬರೋ ತರ ಮಾಡಿದ್ದು ಡಾಕ್ಟ್ರೇ ಅವಾಗ. ಯಾಕಂದ್ರೆ ಥ್ಯಾಂಕ್ಸ್ ಹೇಳ್ತೀನಿ ಡಾಕ್ಟರ್ಗೆ. ಈ ಪ್ಲೇಸ್ ಅಲ್ಲಿ ನಮ್ಗೆ ಅವರು ಅವತ್ತು ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದಿದ್ರೆ ನಿಜವಾಗ್ಲೂ ನಾನು ಇರ್ತಿರ್ಲಿಲ್ಲ. ಅವತ್ತು ಉಳಿಸ್ಕೊಟ್ಟಿದ್ಕೆ ಇವತ್ತು ನನ್ ಕೋಚ್ ಸಿಕ್ಕಿದ್ದಾರೆ, ನ್ಯೂಟ್ರಿಷನ್ ಅಲ್ಲಿ ಕೋಚ್ ಸಿಕ್ಕಿದ್ದಾರೆ. ಈ ಕೋಚ್ ನನ್ನನ್ನು ಏನ್ ಮಾಡ್ಬೇಕು ಅಂತ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾವಾಗ ಕೋಮಕ್ ಹೋದ್ನೋ 4ನೇ ಸರಿ ಬರೋಷ್ಟ್ರಲ್ಲಿ ನನ್ಗೆ ನ್ಯೂಟ್ರಿಷನ್ ಸಿಕ್ಕಿತ್ತು. ಸೊ ಯಾವಾಗ ನಾನು ಅಷ್ಟೊಂದು ಮಾತ್ರೆಗಳು ತಿಂದ್ರು ಕೂಡ ನನ್ ಬಾಡಿ ಸರಿ ಹೋಗ್ತಿರ್ಲಿಲ್ಲ. ಈ ಪ್ಲೇಸಿಗೆ ಬಂದ್ಮೇಲೆ ಬಾಡಿನ ಹೆಂಗೆ ಸರಿ ಮಾಡ್ಕೋಬೇಕಂತ ಹೇಳ್ಕೊಟ್ರು. ತಿನ್ನೋದ್ರಿಂದ ಹಿಡಿದು ಮಲ್ಗಾ ತನಕ ಹೇಳ್ಕೊಟ್ರು ನನ್ ಕೋಚ್. ಕೆಲವೊಂದು ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಂಡಿದ್ಕೇನೆ ನನ್ಗೂನು ರಿಸಲ್ಟ್ ಬಂದಿದ್ದು. ಸುಮ್ನೆ ಶೇಕ್ ಕುಡ್ದು ಮನೆಗಿದ್ದಿದ್ರೆ ಈ ರಿಸಲ್ಟ್ ನನಗೆ ಬರ್ತಿರ್ಲಿಲ್ಲ. ನಿಜವಾಗ್ಲೂ ಸೀರಿಯಸ್ಲಿ ಶೇಕ್ ಕುಡ್ದು ಮನೆಗಿದ್ರೆ ರಿಸಲ್ಟ್ ಬರಲ್ಲ. ಯಾಕೆ ಕ್ಲಾಸಿಗೆ ಬನ್ನಿ ಅಂತ ನಿಮಗೆ ಕರೀತಾರೆ, ನ್ಯೂಟ್ರಿಷನ್ ಕೊಟ್ಟವ್ರು ಕರೀತಾರೆ ಅಂದ್ರೆ ನಮ್ಮನ್ನ ಮಾಡಕ್ಕಾಗಿ, ನಮ್ ತಲೆನೇ ಚೇಂಜ್ ಮಾಡಕ್ಕಾಗಿ ಬನ್ನಿ ಅಂತ ಕರೀತಾರೆ. ಈ ಶೇಕು ಅಫ್ರೆಶ್ ಕುಡಿದ್ರೇನು ನಮ್ ಹೊಟ್ಟೆ 100% ಕ್ಲೀನ್ ಮಾಡುತ್ತೆ, ಹೌದಾ? ನಮ್ ತಲೆ ಚೇಂಜ್ ಆಗ್ಬೇಕಂದ್ರೆ 100% ಕೋಚ್ ಹೇಳೋದನ್ನ ಕೇಳಿಸ್ಕೋಬೇಕು. ಇಲ್ಲಿ ಬಂದು ಹೇಳ್ಕೊಡ್ತಾರಲ್ವಾ, ಶೇಕ್ ತಗೊಳ್ತಾ ಎಕ್ಸ್ಪೀರಿಯನ್ಸ್ ನ ಹೇಳ್ತಾರಲ್ಲ, ಅದನ್ನೂ ನಾನು ಸ್ಟ್ರಾಂಗ್ ಆಗಿ ಕೇಳಿಸ್ಕೋಬೇಕು. ಅವಾಗ ಕೇಳಿಸ್ಕೊಂಡಾಗ ಅನ್ಸುತ್ತೆ, ನಾನ್ ಈ ಪ್ಲೇಸಿಗೆ ಇದ್ರೆ ಚೆನ್ನಾಗಿರ್ತೀನಪ್ಪ, ನಾನು ಚೆನ್ನಾಗ್ ಆಗ್ತೀನಿ, ಅವರು ಚೆನ್ನಾಗ್ ಆಗಿದ್ದಾರೆ ಅಂದ್ರೆ ನಾನು ಚೆನ್ನಾಗ್ ಆಗ್ತೀನಿ ಅಂತ. ನನ್ಗೆ ಅನಿಸ್ತು. ಒಂದೇ ಒಂದಿನ ಪ್ರೇಮ ಮೇಡಮ್ ರಿಸಲ್ಟ್ ಶೇರ್ ಮಾಡಿದ್ದು, ಅವ್ರ ಮೈದ್ನ ಅಂದ್ರೆ ನಾಗೇಶ್ ಸರ್ ಅವ್ರ ಮೈದ್ನನೇ ಶೇರ್ ಮಾಡಿದ್ದು. ನನ್ ಬಾಡಿ ಫಾರ್ಮ್ ಮಾಡುವಾಗ ನಮ್ಮ ಅತ್ತಿಗೆಗೆ ತುಂಬಾ ಐ ಬಿ ಪಿ ಲೋ ಬಿ ಪಿ ಆಗಿ ಬಿದ್ದೋಗ್ಬಿಡ್ತಾ ಇದ್ರು. ಇವಾಗ ಅವ್ರು ಬೆಂಗಳೂರ್ವರೆಗೂ ಟ್ರೈನಿಂಗ್ ಹೋಗಿ ಬರ್ತಾರೆ ಅಂತ ತುಂಬಾ ರಿಲೇಟೆಡ್ ಆಯ್ತಾ ರಿಸಲ್ಟ್ ನನ್ಗೆ. ನಾನು ಇದೇ ಪ್ರಾಬ್ಲಮ್ ಅಲ್ಲಿ ಇದೀನಲ್ಲ ಅಂತಂದ್ ಹೇಳ್ಬಿಟ್ಟು ಹೋಗಿ ಥ್ಯಾಂಕ್ಸ್ ನಮ್ ಕೋಚ್ಗೆ ಅವತ್ ಅರ್ಥ ಮಾಡಿದ್ರು. ಯಾವಾಗ ಈ ಪ್ರಾಬ್ಲಮ್ ಅಲ್ಲಿ ಇರ್ತಿದ್ನೋ 30 ಮಾತ್ರೆಗಳು ತಿಂದ್ರೆ ಬೆಳಿಗ್ಗೆ ಎದ್ರೆ ಕಣ್ಣು ಮುಂದೆ ಮಾತ್ರೆ, ಮಧ್ಯಾಹ್ನ ಆದ್ರೆ ಕಣ್ಣು ಮುಂದೆ ಮಾತ್ರೆ, ನೈಟ್ ಆದ್ರೆ ಕಣ್ಣು ಮುಂದೆ ಮಾತ್ರೆ. ಈ ಮಾತ್ರೆಗಳನ್ನ ತಿಂತ ಫುಲ್ ದಪ್ಪಾಗಿ ಕಿಡ್ನಿ ಕಳ್ಕೊಂಡ್ ಮೇಲೆನೆ ನನ್ ವ್ಯಾಲ್ಯೂ ಗೊತ್ತಾಗಿತ್ತು. ಹಿಂಗಾಯ್ತಲ್ಲ ಅಂತಂದೇಳಿ ಯೋಚನೆ ಮಾಡ್ತಾ ನನ್ ಕೋಚ್ ನನ್ ಪರಿಚಯ ಮಾಡ್ಕೊಟ್ರು. ಅವತ್ ಹೋಗಿ ಬಾಡಿ ಅನಾಲಿಸಿಸ್ ಮಾಡುವಾಗ ಹೇಳಿದ್ರು 30 ಕಿಲೋ ವೇಟ್ ಲಾಸ್ ಮಾಡ್ಕೋ, ಅದ್ಯಾಕ BP ಕಡಿಮೆ ಆಗೋದಿಲ್ಲ ನೋಡ್ತೀನಿ ಅಂತ. ನಾನು 30 ಕಿಲೋ ವೇಟ್ ಲಾಸ್ ಮಾಡ್ಕೊಂತೀನಿ ಅಂತ ಕೂಡ ನನಗೆ ನಂಬಿಕೆ ಇಲ್ಲ ಇದ್ರ ಮೇಲೆ. ಯಾಕೆಂದ್ರೆ ನಾನ್ ತುಂಬಾ ಚೆನ್ನಾಗಿ ತಿನ್ಬೇಕು, ಕ್ರೇವಿಂಗ್ಸ್ ಜಾಸ್ತಿ ಇರ್ತಿತ್ತು, ಹೊರಗಡೆ ಫುಡ್ ಜಾಸ್ತಿ ತಿನ್ಬೇಕು ಅನ್ಸ್ತಿತ್ತು, ಬಜ್ಜಿ ಬೋಂಡ ಜಾಸ್ತಿ ತಿಂತ ಇದ್ದೆ. ದಿನಕ್ಕೆ 20 ರಿಂದ 25 ಕಾಫಿ ಟೀ ಕುಡಿತಾ ಇದ್ದೆ. 1 ಲೀಟರ್ ಹಾಲು 2 ಲೀಟರ್ ನೀರು ಮಿಕ್ಸ್ ಮಾಡ್ಕೊಂಡು ಬೆಳಿಗ್ಗೆಲಿಂದ ಸಾಯಂಕಾಲ ಗಂಟ ಕುಡಿ ಅದ್ರಲ್ಲೇ ನಂದು ಜೀವನ. ಹಂಗೆ ಇದ್ದಿದ್ದವಳು ಅವತ್ತು ಒಂದಿನ ಯಾವತ್ತು ನ್ಯೂಟ್ರಿಷನ್ ಕ್ಲಬ್ಬಿಗೆ ಹೋಗಿ ಕಾಲಿಟ್ನೋ ನನಗೆ ಅರ್ಥ ಆಗಿದ್ದು ಒಂದೇ, ಅಲ್ಲಿ ತುಂಬಾ ಜನ ರಿಸಲ್ಟ್ಸ್ ಹೇಳ್ತಾ ಇದ್ರು. ಯಾವಾಗ ರಿಸಲ್ಟ್ಸ್ ಹೇಳ್ತಾ ಇದ್ರು ಆ ರಿಸಲ್ಟ್ಸ್ ಕೇಳಿಸ್ಕೊಳಕ್ಕೆ ನಾನ್ ಟ್ರೈ ಮಾಡಿದೆ. ಇದೇನು ಎಲ್ಲರೂ ಗ್ಲಾಸಲ್ಲಿ ಕೊಡ್ತಾರಲ್ಲ, ಗ್ಲಾಸಲ್ಲಿ ಕುಡಿತಿದಾರಲ್ಲ, ಇದು ಚೆನ್ನಾಗ್ ಮಾಡ್ತತ. ನಾನ್ 30 ಮಾತ್ರೆಗಳು ತಿಂದಿದ್ದೀನಿ, ಎಲ್ಲಾ ಡಾಕ್ಟರ್ ನೋಡಿನಿ, ಎಲ್ಲಾ ಪೂಜೆ ಮಾಡೀನಿ, ಎಲ್ಲಾ ಪುರಸ್ಕಾರ ಮಾಡೀನಿ, ನಾನ್ ಸರಿ ಹೋಗಿಲ್ಲ. ಈ ವ್ಯಕ್ತಿ ಏನ್ ಸರಿ ಮಾಡ್ತಾನಪ್ಪ ಈ 3 ಗ್ಲಾಸಿಂದ? ಸೀರಿಯಸ್ಲಿ ಇದು ನನ್ ತಲೆಗಿತ್ತು. ನಾನ್ ಬಾಯ್ ಬಿಟ್ಟು ಹೇಳಿಲ್ಲ. ಬಟ್ ಬಾಯ್ ಬಿಟ್ಟು ನಮ್ ಮನೆಯವ್ರ ಹತ್ರ ಹೇಳಿದ್ದೆ. ಬಟ್ ಅಲ್ಲಿಗೆ ಹೋದ್ಮೇಲೆ ಹೊಸ ಪ್ರಪಂಚ ಆಗೋಗ್ಬಿಡ್ತ್ರಿ. ನಿಜವಾಗ್ಲು ನ್ಯೂಟ್ರಿಷನ್ ಕ್ಲಬ್ ನಾನು ಮಾರ್ನಿಂಗ್ ನ್ಯೂಟ್ರಿಷನ್ ಕ್ಲಬ್ ಶೇಕ್ ಅಂತ ಜ್ಯೂಸ್ ಅಂತಂದೇ ಹೋಗಿದ್ದೆ ನ್ಯೂಟ್ರಿಷನ್ ಕ್ಲಬ್ಗೆ. ಯಾವಾಗ ಹೋಗಿ ನ್ಯೂಟ್ರಿಷನ್ ಕ್ಲಬ್ ಅಲ್ಲಿ ಎಲ್ಲಾರು ಕುಡಿಯೋದ್ ನೋಡಿ ನಿಜವಾಗ್ಲೂ ನನ್ ಕಣ್ಣಿಗೆ ಒತ್ಕೊಂಡ್ ಕುಡ್ದೀನಿ ಅವತ್ತು. ಏನನ್ನ ಕೊಡ್ಲಿ ಬಿಡತ್ಲೆಗೆ ಇನ್ನೊಂದು ಕುಡ್ ಸತ್ ಬಿಡಣಂತ. ಯಾಕೆಂದ್ರೆ ಹೊರಗಡೆ ಅಷ್ಟು ಟ್ರೈ ಮಾಡಿದೀನಿ, ಏನಕ್ಕೂ ಸರಿ ಹೋಗಿಲ್ಲಲ್ಲ. ಈ ವ್ಯಕ್ತಿ ಯಾಕೆ ಹಿಂಗೆ ನನ್ ಫೋರ್ಸೇಬಲ್ ಮಾಡ್ತಾನಂತ ನಮ್ ಮನೇಲಿ ಫೋರ್ಸ್ ನಾನು ನ್ಯೂಟ್ರಿಷನ್ ಸ್ಟಾರ್ಟ್ ಮಾಡಿದ್ದು. ಹೋಗಿ ಯಾವಾಗ ನ್ಯೂಟ್ರಿಷನ್ ನನ್ಗೆ ತುಂಬಾ ಟ್ರೈ ಮಾಡ್ತಿದ್ದಲ್ಲ ವೇಟ್ ಲಾಸ್. ನಂತರ ಯಾರೆಲ್ಲ ಟ್ರೈ ಮಾಡಿದ್ದೀರಿ ಹಿಂಗ ಅನ್ನಿ ನೋಡೋಣ, ಯಾರೆಲ್ಲ ಟ್ರೈ ಮಾಡಿದ್ದೀರಿ ಹೊರಗಡೆ ವೇಟ್ ಲಾಸ್ ಆಗಕ್ಕೆ?
ನಾನ್ ತುಂಬಾ ಟ್ರೈ ಮಾಡಿದ್ದೀನಿ. ಲೆಮನ್ ವಾಟರ್ ತಗೊಂಡಿನಿ, ಬಿಸಿನೀರ್ ತಗೊಂಡಿದೀನಿ, ಜೇನುತುಪ್ಪ ತಗೊಂಡಿದೀನಿ, ವಾಕ್ ಮಾಡಿದೀನಿ, ಸ್ಟೆಪ್ಸ್ ಹತ್ತಿ ಇಳ್ದಿದೀನಿ, ಏನೇನೋ ಟ್ರೈ ಮಾಡಿದೀನಿ. ಬಟ್ 1 ಕೆಜಿನೂ ವೇಟ್ ಲಾಸ್ ಆಗಿಲ್ಲ. ತುಂಬಾ ಟ್ರೈ ಮಾಡಿದೀನಿ. ಡಾಕ್ಟರ್ ಸಜೆಷನ್ ಮಾಡ್ತಿದ್ರು, ನೀವು ವೇಟ್ ಲಾಸ್ ಆಗ್ಲೇಬೇಕು ನಿಮ್ BP ನಾರ್ಮಲ್ ಆಗಕ್ಕೆ ಅಂತ. ನಿಜ ನಾನು 1 ಕೆಜಿನೂ ವೇಟ್ ಲಾಸ್ ಆಗಿಲ್ಲ. ತುಂಬಾ ಟ್ರೈ ಮಾಡಿದೀನಿ. ಬಟ್ ಈಸಿಯಾಗಿ ವೇಟ್ ಲಾಸ್ ಮಾಡ್ಸೋಮ್ಮ, ನನ್ ಮಾತ್ ಕೇಳು 3 ತಿಂಗಳು ಅಂತ ನನ್ ಕೋಚ್ ಹೇಳ್ಕೊಟ್ರು. ಸರಿ ಓಕೆ ಸರ್, ನೀವ್ ಏನ್ ಮಾಡ್ತಾರೋ ಗೊತ್ತಿಲ್ಲ, ನಾನ್ ವೇಟ್ ಲಾಸ್ ಆಗ್ಬೇಕಂತ ಅವ್ರ ಮಾತ್ ಕೇಳ್ದೆ. ಕೇಳಿದ್ಕೆ ಕೋಚು, ಕಮ್ಯುನಿಟಿ ಗ್ರೂಪ್ ಇವತ್ತು ಸ್ಟಾರ್ಟ್ ಆಗ್ತಿತ್ತು. ಯಾಕೆ ಅದು ಒಳ್ಳೆ ರಿಸಲ್ಟ್ ಬರ್ತಿತ್ತಂದ್ರೆ, ನಾನು ಜಾಸ್ತಿ ಕಾಫಿ ಟೀ ಕುಡಿತಿದ್ದೆ ಅಂತ ಹೇಳ್ತನಲ್ಲ, ನನ್ ಮೈಂಡ್ ಸ್ವಲ್ಪ ಫ್ರೆಶ್ ಇರುತ್ತೆ ಅಂತ ಕಾಫಿ ಟೀ ಕುಡಿತಾ ಇದ್ದೆ. ಬಟ್ ಆ ಕಾಫಿ ಟೀ ಬದಲಾಗಿ ಅಫ್ರೆಶ್ ಕೊಟ್ರು. ಫಸ್ಟ್ ಡೇ ಈ ಅಫ್ರೆಶ್ ಕೊಟ್ರು. ಈ ತರ ಅಫ್ರೆಶ್ ಕೊಟ್ಟವಾಗ ನನ್ಗೆ ಅವತ್ತು ಕಾಫಿ ಟೀ ಕುಡಿಬೇಕಂತ ಅನ್ಸಿಲ್ಲ. ಫಸ್ಟ್ ಡೇ ದಿನ 20-25 ಕಾಫಿ ಟೀ ಕುಡಿತಿದ್ದಂದಲ್ಲ, ಫಸ್ಟ್ ಡೇನೆ ನನ್ ಕಾಫಿ ಟೀ ಕುಡಿಬೇಕಂತ ಅನ್ಸಿಲ್ಲ. ಮತ್ತೆ ನಾನ್ ಕೆಲಸ ಮಾಡ್ಬೇಕಂದ್ರೆ ತುಂಬಾ ಒದ್ದಾಡ್ಕಂತ ಕೆಲಸ ಮಾಡ್ತಿದ್ದೆ. ಅಂತೋಳು ಅವತ್ತು ಇಡೀ ದಿನ ಕೆಲಸ ಮಾಡ್ಕೊಂಡಿದ್ದೀನಿ. ನಾನು ಇಡೀ ದಿನ ಕೆಲಸ ಮಾಡ್ಕೊಂಡಿದ್ದೀನಿ, ಎನರ್ಜಿ ಆಗಿದ್ದೀನಿ. ಮತ್ತೆ ಸಾಯಂಕಾಲ ದಿನಕ್ಕೆ 12:30 1 ಗಂಟೆವರೆಗೂ ನಿದ್ದೆ ಬರ್ತಿರ್ಲಿಲ್ಲ. ಕರೆಕ್ಟ್ 9 ಗಂಟೆಗೆ ಮಲಗಿದ್ದೀನಿ ಅವತ್ತು. ಯಾವಾಗ 9 ಗಂಟೆಗೆ ಮಲಗಿದೀನೋ, ನಾನು ಹೇಳ್ದೆ 3 ದಿನಕ್ಕೊಂದ್ಸರಿ 4 ದಿನಕ್ಕೊಂದ್ಸರಿ ಮೋಷನ್ ಪ್ರಾಬ್ಲಮ್ ಆಗ್ತಿತ್ತು ಅಂತ ಹೇಳ್ದಲ್ವಾ. ಅವತ್ತು ನನ್ಗೆ ಮಾರ್ನಿಂಗ್ ಎದ್ದ ತಕ್ಷಣ 5 ಗಂಟೆಗೆ ನನ್ ನೆನಪೇ ಇಲ್ಲ ರೀ 5 ಗಂಟೆಗೆ ಎದ್ದಿರೋದು. ಅವತ್ತು 5 ಗಂಟೆಗೆ ಎದ್ದಿದ್ದೀನಿ. ಶೇಕ್ ಕುಡ್ದಾದ್ಮೇಲೆ 5 ಗಂಟೆಗೆ ಎದ್ದಿದ್ದೀನಿ. 5 ಗಂಟೆಗೆ ಎದ್ದು ನನ್ಗೆ ಎಬ್ಸಿರೋದು ಮೋಷನ್. ಯಾವಾಗ ಮೋಷನ್ ಹೋಗ್ ಬಂದ್ನೋ, ನಿಜವಾಗ್ಲೂ ಒಂಥರ ಏನೋ ಗುಡ್ ಫೀಲ್ ಬಾಡಿ ಒಳಗ. ಆ ಮೋಷನ್ ಹೋಗ್ತಾ ಇದ್ರೆ ಏನಪ್ಪಾ ಏನೋ ಒಂಥರ ಸ್ವರ್ಗನೇ ಆಯ್ತು. ಕಟ್ಕೊಂತಿತ್ತು, ಪೈಲ್ಸ್ ಪ್ರಾಬ್ಲಮ್ ಇರ್ತಾ ಇತ್ತು. ಅದಕ್ಕೆ 4 ದಿನಕ್ಕೊಂದ್ಸರಿ ಮೋಷನ್ ಹೋದ್ರೆ ತುಂಬಾ ಕಷ್ಟಪಟ್ಟು ಕಿಡ್ನಿ ಎಲ್ಲ ನೋವು ಬಂದ್ಬಿಡೋದು, ಹಾರ್ಟ್ ಎಲ್ಲ ಪೇನ್ ಬಂದ್ಬಿಡೋದು, ನೀರ್ ಬೆವ್ರು ಬಂದ್ಬಿಡೋದು, ಕಾಲು ಬರೋದು, ಪ್ರೆಷರ್ ಹಾಕಿ ಕಣ್ಣೀರ್ ಹೋಗ್ಬಿಡವು. ಮತ್ತೆ ಕುಂತಿರೋ ಮ್ಯಾಕ್ ಎದ್ದೇಳ್ಬೇಕಂದ್ರೆ ಒಂದ್ ವೇಲ್ ಕಟ್ಕೊಂಡ್ ಎದ್ದೇಳ್ಬೇಕಾಗಿತ್ತು. ಅಂತೊಳಗೆ ಒಂದೇ ಒಂದು ಶೇಕ್ ಕುಡ್ದಿದ್ದಕ್ಕೆ ನೆಕ್ಸ್ಟ್ ದಿನ ಸ್ವೀಟ್ ಹಾಕಂತ ಕಕ್ಕ ಹೋಯ್ತು ನನ್ಗೆ. ಅವತ್ ಎಂತ ಫೀಲ್ ಅಂದ್ರೆ, ನನ್ಗೆ ಅವತ್ ಅನಿಸ್ತು ನರ್ಕನೂ ಇಲ್ಲೇ ಇದೆ, ಸ್ವರ್ಗನೂ ಇಲ್ಲೇ ಇದೆ. ಇವೆರಡು ಅನುಭವಿಸ್ಬೇಕಂದ್ರೆ ನಾನ್ ಚೆನ್ನಾಗಿರ್ಬೇಕು. ಈ ಗುಡ್ ನ್ಯೂಟ್ರಿಷನ್ ನನಗ್ ಬಾಡಿಗೆ ಬೇಕು 100% ಬೇಕು. ನಾನ್ ಹೊರಗಡೆ ಇಷ್ಟೆಲ್ಲ ಹುಡುಕಿದೀನಿ, ನನ್ ಸೊಲ್ಯೂಷನ್ ಸಿಕ್ಕಿಲ್ಲ. ಏನೋ ಒಂದ್ ಕೋಚ್ ಹೇಳ್ಕೊಡ್ತಿದ್ದಾರೆ, 3 ತಿಂಗಳು ಕಳ್ದ್ ಬಿಡೋಣ ಅಂತಂದ್ ಹೇಳ್ಬಿಟ್ಟು ನಾನ್ ಈ ನ್ಯೂಟ್ರಿಷನ್ ತಗೊಳ್ತಾ ನಿಜವಾಗ್ಲೂ 9 ತಿಂಗಳಲ್ಲಿ 30 ಕಿಲೋ ವೇಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಇದು ಹಾಲ್ ಪ್ರಾಡಕ್ಟ್ ಏನ್ ಇಟ್ಟಿದ್ದೀನಲ್ವಾ, ನಾನು ಇದನ್ನೆಲ್ಲ ಯೂಸ್ ಮಾಡ್ತಾನೆ ನಾನು ವೇಟ್ ಲಾಸ್ ಆಗಿರೋದು. ಬೇಸಿಕ್ ಸೆಟ್ಗೇನು ಚೆನ್ನಾಗಿ 2 3 ಕೆಜಿ ವೇಟ್ ಲಾಸ್ ಆಗ್ತಾ ಬಂದೆ. ನನ್ ಕೋಚ್ನೆ ಕೇಳ್ದೆ, ಸರ್ ಇನ್ನು ಸರ್ವಿ ವೇಟ್ ಲಾಸ್ ಆಗ್ಬೇಕು, ನಾನು ಏನ್ ಮಾಡ್ಬೇಕು ಅಂತ ಕೇಳ್ದೆ. ನಾನ್ ಕೇಳಿದಕ್ಕೇನೆ ಅವ್ರು ಹೇಳ್ಕೊಟ್ಟಿದ್ದು. ಏನ್ ಮಾಡ್ಬೇಕಂತ ಕೇಳಿದ್ರೆ, 1 ಟೈಮ್ ಶೇಕ್ ಕುಡ್ದು ಇಷ್ಟು ಚೆನ್ನಾಗ್ ಆಗ್ತಿದ್ಯಲ್ಲ, 2 ಟೈಮ್ ಶೇಕ್ ಆಡ್ ಮಾಡ್ಕೊ ಅಂದ್ರು. 2 ಟೈಮ್ ಶೇಕ್ ಆಡ್ ಮಾಡ್ಕೊಂಡ್ಮೇಲೆ ನನ್ಗೆ ಅನಿಸ್ತು 3 ಕೆಜಿ ವೇಟ್ ಲಾಸ್ ಆಗೋದು ತಿಂಗಳಲ್ಲಿ 6 ಕೆಜಿ ವೇಟ್ ಲಾಸ್ ಆಗೋಕೆ ಹೆಲ್ಪ್ ಆಯ್ತು 2ನೇ ಶೇಕ್ ತಗೊಂಡಿದ್ದಕ್ಕೆ. ಅವಾಗ ಮೇಡಮ್ ಎಲ್ರು ಮ್ಯಾರಥಾನ್ ಜಾಯ್ನ್ ಆಗ್ಬಿಡಮ್ಮ, ಹೆಂಗೆ 2 ಟೈಮ್ ಶೇಕ್ ತಗೊಳ್ತಿದ್ಯಾ, ಇನ್ನೂ ಚೆನ್ನಾಗ್ ವೇಟ್ ಲಾಸ್ ಆಗ್ತೀಯಾ, ನಿನ್ ಪ್ರಾಬ್ಲಮ್ಸ್ ನಾರ್ಮಲ್ ಆಗುತ್ತೆ ಅಂತ ಹೇಳ್ಕೊಟ್ರು ನನ್ ಕೋಚ್, ನಮ್ ಪ್ರೇಮ ಮೇಡಮ್. ನಾನ್ ಹೌದಲ್ಲ, ಇವ್ರು ನನ್ನನ್ನ ಸರಿ ಮಾಡಕ್ ಟ್ರೈ ಮಾಡ್ತಿದ್ದಾರೆ, ನನ್ಗೆ ಇನ್ನು ಕೆಲವ್ರು ಏನ್ ಅನ್ಸ್ಬಿಡುತ್ತೆ ಗೊತ್ತೋ, ಅಮ್ಮ ನೋಡು 2 ಟೈಮ್ ಶೇಕ್ ತಗೊಂತಾಳ, 1 ಟೈಮ್ ತಗೊಳಕ್ಕೆ ಇಲ್ಲ ಗತಿ ಇಲ್ಲ, ಹಿಂಗೆಲ್ಲ ಅನ್ಸುತ್ತೆ. ನನ್ಗೂ ಆ ತರ ಫೀಲ್ ಬಂದಿದಾವೆ ಬಿಫೋರ್ ಎಲ್ಲನು. ಇಷ್ಟೆಲ್ಲಾ ಖರ್ಚು ಮಾಡಿದೀವಿ ನಿಜ. ನಾವು ಹೆಲ್ತ್ ಕಾಸ್ಟ್ ಹೋದ್ರೆ ನಮ್ದು ಹರ್ಬಲೈಫ್ ನ್ಯೂಟ್ರಿಷನ್ ಶೇಕ್ ಕಾಸ್ಟ್ಲಿ ಅಲ್ಲ, 100% ಕಾಸ್ಟ್ಲಿ ಅಲ್ಲ. ಯಾರ್ಯಾರಿಗೆಲ್ಲ ಕಾಸ್ಟ್ಲಿ ಅನ್ಸುತ್ತೆ, ಯಾರಿಗ್ ಕಾಸ್ಟ್ಲಿ ಅನ್ಸುತ್ತೆ ಗೊತ್ತಿದು? ನಾವು ಕುಡ್ದಾದ್ಮೇಲೆ ರಿಸಲ್ಟ್ ನ ನೋಟಿಫೈ ಮಾಡಲ್ಲ, ಅವ್ರಿಗೆ ಕಾಸ್ಟ್ಲಿ ಅನ್ಸುತ್ತೆ. ಇದು ಪಿನ್ ಟು ಪಿನ್ ರಿಸಲ್ಟ್ ಬರುತ್ತೆ. ಇದು 100% ಪಿನ್ ಟು ಪಿನ್ ರಿಸಲ್ಟ್ ಬರುತ್ತೆ. ಡೇ 1 ನಲ್ಲಿ 20 ರಿಂದ 22 ರಿಸಲ್ಟ್ ಕೊಟ್ಟಿದ್ದೆ ನನ್ನ ಬಾಡಿಗೆ. ಆ ಡೇ 1 ರಿಸಲ್ಟ್ ಇವತ್ತು ನನಗೆ 4.5 ವರ್ಷದಿಂದ ಜಾಸ್ತಿನೇ ಶೇಕ್ ಕುಡಿಯಂಗ್ ಮಾಡಿರೋದು ಈ ರಿಸಲ್ಟ್. ಸೊ ಅದಕ್ಕೆ ನೀವ್ ಯಾರಲ್ಲಿ ಇವತ್ತೇ ಫಸ್ಟ್ ಟೈಮ್ ಬಂದಿರೋರಾಗಿರ್ಬೋದು, ಇವತ್ತೇ ನಿಮ್ ಬಾಡಿಗೆಲ್ಲ ರಿಸಲ್ಟ್ ಬರಲ್ಲ. ಬೇಸಿಕಲಿ ಕುಂತ್ಕೊಂಡ್ ಕಲ್ತ್ಕೋಬೇಕು. ಫಸ್ಟ್ ನಾವು ಏನ್ ಕುಂತ್ಕೊಂಡ್ ಕಲ್ತ್ಕೋಬೇಕು, 1 ಶೇಕ್ ಕುಡ್ರೆ ಏನ್ ರಿಸಲ್ಟ್ ಬರುತ್ತೆ, ಸ್ವಲ್ಪ ಬೆಟರ್ ಅನ್ಸಿರುತ್ತೆ. ಇನ್ನ ಎಕ್ಸ್ಟ್ರಾ ರಿಸಲ್ಟ್ ಬೇಕಂದ್ರೆ ಹೇಳ್ಕೊಡ್ತಾರೆ ಕೋಚು. ಸರ್ ನನ್ಗೆ ಸ್ವಲ್ಪ ಪರವಿಲ್ಲ ಸರ್, ಚೆನ್ನಾಗ್ ಆಗ್ತಿದೀನಿ, ಮತ್ತೇನ್ ಮಾಡ್ಬೇಕಂತ ಕೇಳಿದ್ರೆ ಇವ್ರು ಹೇಳ್ಕೊಡ್ತಾರೆ. ಅದನ್ನ ಮಾಡಿದ್ರೆ 100% ನಮ್ಗೆ ರಿಸಲ್ಟ್ ಬರುತ್ತೆ. ಯಾವಾಗ 6 ಕೆಜಿ ವೇಟ್ ಲಾಸ್ ಆಗಕ್ ಸ್ಟಾರ್ಟ್ ಆದ್ನೋ ತಿಂಗಳಲ್ಲಿ, ಮತ್ತೆ ಕೇಳ್ದೆ ನಾನು, ಮತ್ತೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ನಮ್ ಮೇಡಮ್ ಕೊಟ್ಟಿದ್ದು ನನ್ಗೆ ಸಪ್ಲಿಮೆಂಟ್ ಯಾಡ್ ಮಾಡ್ಕೋ ಅಂತ ಹೇಳಿದ್ರು. ಇವಾಗ ಎಲ್ಲ ತಿಂತಿರ್ತಾನೆ, ಹಂಗಾದ್ರೆ ಅದ್ ಶೇಕ್ ಜೊತೆಗೆ ಅವೆಲ್ಲ ಯಾಕೆ ಆಡ್ ಮಾಡ್ಕೋಬಾರ್ದು ನಾವು? ಊಟಕ್ಕೆ ಅಷ್ಟು ನೀಟಾಗಿ ಕೇಳ್ತಾ ಇದೀವಿ, ಅದು ಅಂದ್ರೆ ಹೆಲ್ತ್ ಕೊಡಲ್ಲ ಅಷ್ಟೊಂದು. ನಮ್ಗೆ ಹೊಟ್ಟೆ ಬೇಕು, ಊಟ ಬೇಕು, ಕಾರ್ಬೋಹೈಡ್ರೇಟ್ ಬೇಕು, ಎಷ್ಟು ಬೇಕಂತ ನಮ್ಗೆ ಗೊತ್ತಿಲ್ಲ, ತಿಂತಾನೆ ಇರ್ತೀವಿ, ನೋ ಪ್ರಾಬ್ಲಮ್. ಹಂಗಾದ್ರೆ ಶೇಕ್ ಜೊತೆಗೆ ಯಾಕೆ ನಾವು ಸಪ್ಲಿಮೆಂಟ್ ಆಡ್ ಮಾಡ್ಕೋಬಾರ್ದು? ಯಾರು ಮಾಡ್ಕೋಬಹುದಲ್ವಾ? ನನ್ ಬಾಡಿ ಚೆನ್ನಾಗ್ ಆಗ್ತಿದೆ ಅಂದ್ರೆ ನಾನ್ ತಗೋಬಹುದು. ನೋಡಿ ಕೊಲೆಸ್ಟ್ರಾಲ್ ಲೆವೆಲ್ ನಂದು
43 ಇತ್ತು, 46.6 ಇತ್ತು ನನ್ ಕೊಲೆಸ್ಟ್ರಾಲ್ ನನ್ಗೆ ನಿಜವಾಗ್ಲೂ ನಾನ್ ಬಂದಿದ್ದೆ ಹಿಂಗ್ ಇದ್ದಿದ್ದು ಬಾಡಿ ನೋಡ್ರಿ, ಈ ತರ ಕೊಲೆಸ್ಟ್ರಾಲ್ ಇದ್ದಿದ್ದಕ್ಕೇನೆ ಡಾಕ್ಟರ್ ಹೇಳಿದ್ದು ನನ್ಗೆ ನಿನ್ ಕಿಡ್ನಿ 100% ಹೋಗ್ಬಿಟ್ಟಿದೆ ಅಂತ. ಇವಾಗ ಹೇಳ್ತಾರೆ ಶೇಕ್ ಕುಡಿಬೇಡ ನಿನ್ ಕಿಡ್ನಿ ಹೋಗುತ್ತೆ ಅಂತ ಹೇಳ್ತಾರೆ. ನಿಜ, ಇಷ್ಟು ದಿನದಿಂದ ಕುಡಿತಾ ಇದ್ದೀನಿ ನಿನ್ ಕಿಡ್ನಿನ ಅಂತ ಇರಲ್ಲ ಅಂತ. ನಾನು ಆಲ್ರೆಡಿ ಕಿಡ್ನಿ ಹೋಗಿರೋ ಕಿಡ್ನಿನೇ ಸರಿ ಮಾಡ್ಕೊಂಡಿನಿ ಪ್ಲೇಸಿಗೆ ಬಂದು. ಮತ್ ನನ್ಗೆ ಹೆಂಗ್ ಭಯ ಬರುತ್ತೆ? ಭಯ ಎದಕ್ ಬರುತ್ತೆ? ನಾ ಕುಂತ್ ಕೇಳಿಸ್ಕೊಂಡಿಲ್ಲ ಅಂದ್ರೆ ನನಗೆ ಭಯ ಬರುತ್ತೆ, ಹೌದಲ್ವಾ? ಸೊ ಈ ತರ ಕೊಲೆಸ್ಟ್ರಾಲ್ ಇದ್ದಾಗ 100% ನೀನು 30 ಕಿಲೋ ವೇಟ್ ಲಾಸ್ ಆಗ್ಲೇಬೇಕಂತ ಕೋಚ್ ಹೇಳಿದ್ದದೆ, ನನ್ಗೆ ಡಾಕ್ಟರ್ ಹೇಳಿದ್ದದೆ. ಡಾಕ್ಟರ್ 30 ಕಿಲೋ ಮಾಡ್ಕೊಂತ ನನ್ಗೆ ಹೇಳ್ಕೊಟ್ಟಿಲ್ಲ, ಜಸ್ಟ್ ವೇಟ್ ಲಾಸ್ ಮಾಡ್ಕೊಂತ ಹೇಳ್ಕೊಟ್ರು. ನನ್ ಕೋಚ್ ಹೇಳಿದ್ರು ಐ ಟು ವೇಟ್ ಚೆಕ್ ಮಾಡಿ ನೀನ್ ಕಂಪಲ್ಸರಿಯಾಗಿ ಆಗ್ಲೇಬೇಕು, ನೀನ್ ಏನ್ ಮಾಡ್ತೀಯ ಗೊತ್ತಿಲ್ಲ, ನೀನ್ ಐಡಲ್ ವೇಟ್ ಬರ್ಲೇಬೇಕಂತ. ನಾನ್ ನಿಜವಾಗ್ಲೂ ಪಿನ್ ಟು ಪಿನ್ ನನ್ ಕೋಚ್ ಮಾತ್ ಮೀರೇ ಇಲ್ಲ. ನಾನು ಒಂದು ಸಿಂಗಲ್ ರಿಟರ್ನ್ ಮಾತಾಡೇ ಇಲ್ಲ, ಯಾರಿಲ್ಲ. ಓಕೆ ಸರ್ ಅವ್ರೇನನ್ನ ಹೇಳಿ, ಇದ್ ತಿನ್ಬೇಕಾ? ಓಕೆ ಸರ್ ತಿಂತೀನಿ. ಇದ್ ಮಾಡ್ಬೇಕಾ? ಓಕೆ ಸರ್ ಮಾಡ್ತೀನಿ. ನನ್ಗೆ ಆಗಿಲ್ಲ ಅಂದ್ರೆ ಪರ್ವಿಲ್ಲ, ನನ್ಗೆ ಏನಾಗುತ್ತೋ ನನ್ ಕೈ ಸಾಧ್ಯ ಆಗಿದ್ನ ನಾನ್ ಮಾಡ್ತೀನಿ. ಅಸಾಧ್ಯ ಆಗಿಲ್ಲ ಅಂಬದ್ ಏನಿಲ್ಲ, ಎಲ್ಲ ಆಗುತ್ತೆ ಭೂಮಿಯಲ್ಲಿ ನಾನ್ ಮನ್ಸ್ ಮಾಡಿದ್ರೆ. ಇವಾಗ ಈ ರಿಸಲ್ಟ್ ಬೇಕು ಅಂತ ನಾನು 8,033 ರೂಪಾಯಿ ಕೊಟ್ಟು ಬಂದಿದ್ದೀನಿ ಅಂದ್ಮೇಲೆ ನಾನೇ ಕೇಳಿಸ್ಕೊಂಡಿಲ್ಲ ಅಂದ್ರೆ ಇವಾಗ ಹೇಳಿ. ಇವಾಗ ನಾನ್ ಕೇಳಿಸ್ಕೊಂಡಿಲ್ಲ, ಫುಡ್ ಏನೋ ಕೊಟ್ಬಿಟ್ರೆ ನನ್ ಕೋಚ್ ಬಾಡಿ ಫಾರ್ಮ್ ಮಾಡ್ಬಿಟ್ರು, ನಾನ್ ಕ್ಲಾಸಿಗೆ ಬರಲ್ಲ, ನಾನ್ ಕೇಳಿಸ್ಕೊಳಲ್ಲ, ನನ್ ಬಾಡಿಗೆ ರಿಸಲ್ಟ್ ಬರುತ್ತಾ? ಮತ್ತೆ ಲಾಸ್ಟ್ಗೆ ಕೋಚು ನನ್ಗೆ ಎಂತ ಫುಡ್ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ. ಸರ್ ಓಕೆ, ಥ್ಯಾಂಕ್ ಯು ಸರ್. ಈ ತರ ಈ ಫುಡ್ ತಗೊಳ್ತಾನೆ ನನ್ಗೆ ಕೊಲೆಸ್ಟ್ರಾಲ್ ಲೆವೆಲ್ ಯಾವಾಗ ಆಯ್ತು ಅಂತ ಹೇಳ್ತೀನಿ. ನನ್ಗೆ ಸರ್ ಅದು ಇನ್ನೊಂದ್ ಸರ್ ಅದು ಸ್ಲೈಡ್ ಹಾಕಿ, ಅದು ಬಿಫೋರ್ ಆಫ್ಟರ್ ಫೋಟೋದಲ್ಲಿ ನನ್ಗೆ ಪ್ರಾಡಕ್ಟ್ಸ್ ಇದಾವಲ್ಲ ಅದ್ರದ್ದು ಹೇಳ್ತೀನಿ ಸ್ವಲ್ಪ. ಯಾವ ಪ್ರಾಡಕ್ಟ್ಸ್ ತಿಂದ್ರೆ ಕೊಲೆಸ್ಟ್ರಾಲ್ ಹೆಂಗ್ ಕಡಿಮೆ ಆಗುತ್ತೆ, ಫ್ಯಾಟ್ ಹೆಂಗ್ ಕಡಿಮೆ ಆಗುತ್ತೆ ಅಂತ. ನಾನ್ ವೇಟ್ ಲಾಸ್ ಆಗಿಲ್ಲ, ಫ್ಯಾಟ್ ಕಡಿಮೆ ಮಾಡ್ಕೊಂಡಿಲ್ಲ ಅಂದಿದ್ರೆ ನಿಜವಾಗ್ಲೂ ನನ್ ಸ್ಟ್ರೋಕ್ ಗೀಕ್ ಆಗ್ಬಿಡ್ತಿದ್ದೇನೋ ಗೊತ್ತಿಲ್ಲ. ಯಾಕೆಂದ್ರೆ ನನ್ಗೆ ಐ-BP ಇರ್ತಾ ಇತ್ತಲ್ವಾ. ಲೇಡೀಸಿಗೆ BP ಇದ್ರೆ ಏನಾಗುತ್ತೆ ಅಂತ ಗೊತ್ತು ಮನುಷ್ಯರಿಗೆ. ನೋಡಿ ಈ ಪ್ರಾಡಕ್ಟ್ಸ್ ತಿನ್ನಕ್ಕೆ ಕಾರಣನೇ ನನ್ಗೆ ಫಸ್ಟ್ ಡೇ ರಿಸಲ್ಟ್ ಇಷ್ಟು ಚೆನ್ನಾಗಿ ಬರ್ತಿದೆ ಅಂದ್ಮೇಲೆ ನಾನು ಯಾಕೆ ಇದೆಲ್ಲ ಆಲ್ ಸಪ್ಲಿಮೆಂಟ್ಸ್ ತಿನ್ಬಾರ್ದು ಅಂತಂದು ಹೇಳ್ಬಿಟ್ಟು ನಾನು ಎಲ್ಲಾ ಪ್ರಾಡಕ್ಟ್ಸ್ ತಿನ್ನಕ್ಕೆ ಟ್ರೈ ಮಾಡಿದೆ. ಯಾವಾಗ ನಾನು ಈ ಬೀಟಾ ಆಟು ಇದು ಫಸ್ಟ್ ತಗೊಂಡಿದ್ದು, ನಾನು ಬೀಟಾ ಆರ್ಟ್ ಇಂದಾನೆ ಜರ್ನಿ ಸ್ಟಾರ್ಟ್ ಮಾಡಿದ್ದು. ಸಿಕ್ಕಾಬಟ್ಟೆ ಎಕ್ಸ್ಪೀರಿಯನ್ಸ್ ಅದು. ಯಾಕೆಂದ್ರೆ ನನಗೆ ಕೊಲೆಸ್ಟ್ರಾಲ್ ಲೆವೆಲ್ 46.6 ಇದ್ದಿದ್ದು, ಅದೇ ನನ್ನ ಬಾಡಿ ತುಂಬಾ ಎಫೆಕ್ಟ್ ಕೊಡ್ತಾ ಇತ್ತು. ಅದು ಯಾವಾಗ ಯೂಸ್ ಮಾಡಿದ್ನ, ಬೀಟಾ ಗ್ಲೂಕೋನ್ ಅಂಬದು ಒಂದು ಅಂಶ ಇರುತ್ತೆ, ಅದು ನಮ್ ಬಾಡಿಗೆ ನಿಜವಾಗ್ಲು ಏನೋ ಒಂಥರ ಫೀಲ್ ಆಗದ್ರಿ. ನನ್ಗೆ ಹೊಟ್ಟೆನಲ್ಲಿ ಒಳಗಡೆ ಎಲ್ಲೆಲ್ಲಿ ಇರ್ತಕ್ಕಂತ ಫ್ಯಾಟ್ ಕೊಲೆಸ್ಟ್ರಾಲ್ ಬರ್ನ್ ಮಾಡಕ್ಕೆ ಹೆಲ್ಪ್ ಮಾಡ್ತದ್ದು. ಅದ್ರ ಜೊತೆನಲ್ಲಿ ನೋಡಿ ಫೈಬರ್, ನನ್ ಮೋಷನ್ ಪ್ರಾಬ್ಲಮ್ ಅಂತ ಹೇಳಿದ್ನಲ್ವಾ, ಇಲ್ಲಿ ಆಕ್ಟಿವೇಟೆಡ್ ಫೈಬರ್ ಕಾಂಪ್ಲೆಕ್ಸ್ ಇದೆ, ಆಕ್ಟಿವೇಟೆಡ್ ಫೈಬರ್ನು ಇದೆ. ಅಂದ್ರೆ ನಾವು ನೋಡಿ ಫೈಬರು ಬೇಕು. ಯಾಕೆ ಬೇಕು ಫೈಬರು? ನನ್ ಕಕ್ಕ ಕಟ್ಕೊಂಡುತ್ತ ಅಂತ ಹೇಳ್ದೆ, ನನ್ ಮೋಷನ್ ಬರಲ್ಲ ಅಂತ ಹೇಳ್ದಲ್ಲ. ಮೋಷನ್ ಬರ್ದಿದ್ಕೆ ಕಾರಣ ನೀರ್ ಸರಿಯಾಗಿ ಕುಡಿತಿರ್ಲಿಲ್ಲ, ನಿದ್ದೆ ಸರಿಯಾಗಿ ಮಾಡ್ತಿರ್ಲಿಲ್ಲ, ನಾರಿನಾಂಶ ಕೊಡ್ತಿರ್ಲಿಲ್ಲ. ನಾರು, ನೀರು, ನಿದ್ದೆ ಇವು 3 ಕರೆಕ್ಟ್ ಕೊಟ್ಟಿಲ್ಲ ಅಂದ್ರೆ ನಿಜವಾಗ್ಲೂ ನಾವ್ ತಿಂದಿರುವಂತ ಊಟ ಡೈಜೆಷನ್ ಆಗಲ್ಲ, ಕಕ್ಕನು ಹೊರಗಡೆ ಬರಲ್ಲ. ಓಕೆನಾ? ಸೊ ಹಾಗೆ ಜಾಯಿಂಟ್ ಸಪೋರ್ಟು, ಕ್ಯಾಲ್ಸಿಯಂ, ಮಲ್ಟಿ ವಿಟಮಿನ್, ಸೆಲ್ಯುಲಾಸು, ಸೆಲ್ ಆಕ್ಟಿವೇಟರ್, ವುಮೆನ್ ಚಾಯ್ಸ್, ಇವೆಲ್ಲ ಆಲ್ ಪ್ರಾಡಕ್ಟ್ಸ್ ತಗೊಳ್ತಾ ನನ್ ಬಾಡಿ ಸೂಪರ್ ಆಗಿ 30 ಕಿಲೋ ವೇಟ್ ಲಾಸ್ ಮಾಡ್ಕೊಳ್ಳಕ್ಕೆ ಹೆಲ್ಪ್ ಆಯ್ತು. ಈ ವೇಟ್ ನ ಹೆಂಗೆ ಮೇಂಟೈನ್ ಮಾಡೋದು ಮತ್ತೆ? ಹೌದಲ್ವಾ? ಈ ವೇಟ್ ನ ಹೆಂಗೆ ಮೇಂಟೈನ್ ಮಾಡೋದು? ಇಲ್ಲಿ 24 ಹೈಡ್ರೇಟ್ ಇಟ್ಟಿದ್ದಾರೆ. ಇದು ನೋಡಿ 24 ಹೈಡ್ರೇಟ್ ನಾನು ಕುಡಿತೀನಿ, ಡೈಲಿ ಕುಡಿತೀನಿ, ಡೈಲಿ 2 ಕುಡಿತೀನಿ. ನಾನು ಯಾಕೆ ಕುಡಿತೀನಿ? ನನ್ಗೆ ಈಗ ನಮ್ದು ಬೆವ್ರ ಮುಖಾಂತರ ಎನರ್ಜಿ ಹೋಗ್ಬಿಡುತ್ತೆ. ನಮ್ ಬೆವ್ರ ಮುಖಾಂತರ ಎನರ್ಜಿ ಹೋದ್ಮೇಲೆ ಎಲೆಕ್ಟ್ರಿಲೈಟ್ಸ್ ಏನ್ ನಮ್ ಬಾಡಿಗೆ ವೇಸ್ಟ್ ಆಗ್ತಾವಲ್ಲ, ಅದನ್ನ ರಿಲ್ಯಾಕ್ಸೇಷನ್ ಮಾಡ್ಕೊಳಕ್ಕೋಸ್ಕರ ಇದು 24 ಹೈಡ್ರೇಟ್ ನಮ್ ಬಾಡಿಗೆ ಬೇಕು. ಇದನ್ನ ಕುಡಿಯುವಾಗ ನಮ್ಗೆ ಎನರ್ಜಿ ಜಾಸ್ತಿ ಆಗುತ್ತೆ. ಹೆಂಗ್ ಎನರ್ಜಿ ಬರುತ್ತೆ ಅಂದ್ರೆ, ಯಾಕೆಂದ್ರೆ ಯೂರಿನರಿ ಟ್ರಾಕ್ ಇನ್ಫೆಕ್ಷನ್ ಆಗ್ತಾ ಇತ್ತು ನನ್ಗೆ. ಯಾವಾಗ ಯಾರ ಮನೆಗನ್ನ ಹೋಗಿ ಹೊರಗಡೆ ಹೋಗಿ ಯೂರಿನ್ ಪಾಸ್ ಮಾಡ್ಬಿಟ್ರೆ ನನಗೆ ಇರಿಟೇಟ್ ಆಗ್ಬಿಡೋದು, ಅದು ಉರಿ, ಊತ, ತಿಂಡಿ ಎಲ್ಲ ಬಂದ್ಬಿಡೋದು. ಈ 24 ಹೈಡ್ರೇಟ್ ತಗೊಂಡ್ರೆ ಮನೆಯಲ್ಲಿ ಪಾಸ್ ಮಾಡೋದ್ಮೇಲೆ ಮತ್ತೆ ನೆಕ್ಸ್ಟ್ ಮನೆಗ್ ಬಂದೆ ನಾನು ಪಾಸ್ ಮಾಡೋದು, ಅಷ್ಟು ಹೆಲ್ಪ್ ಆಗ್ತಿದೆ ಇದು. ಪ್ರತಿ ಒಂದು ಪ್ರಾಡಕ್ಟ್ ಇಲ್ಲಿ ಅಲೋ ಕಾನ್ಸಂಟ್ರೇಟ್ ಇದೆ. ನನಗೆ ಊಟ ಡೈಜೆಷನ್ ಅಂತ ಹೇಳ್ತಾ ಇದ್ದೆ, ಊಟಿನ ಉರಿ, ಊತ, ಉಳಿಡೇಗು.
ಆ ಉಳಿಡೇಗೋಸ್ಕರ ತುಂಬಾ ಮಾತ್ರ ಫಸ್ಟ್ ಹಾಕೊಂಡು ಗ್ಯಾಸ್ಟ್ರಿಕ್ ಮಾತ್ರ ಹಾಕೊಂಡು ಆಮೇಲೆ ಊಟ ಮಾಡ್ತಿದ್ದೆ. ಇವಾಗ ಹಂಗಲ್ಲ, ಫಸ್ಟ್ ಒಂದೆರಡು ಅಪ್ರೆಶ್ ಶೇಕ್ ಕುಡಿದ್ಬಿಟ್ರೆ ಸಾಕು, ನನ್ನ ಬಾಡಿ ತುಂಬಾ ಚೆನ್ನಾಗಿರುತ್ತೆ. ಈ ಹಾಲ್ ಪ್ರಾಡಕ್ಟ್ ತಿಂತ ನನ್ನ ಬಾಡಿಗೆ ಒಳ್ಳೆ ರಿಸಲ್ಟ್ ಬಂದಿದ್ದು. ಹಂಗಾದ್ರೆ ಇದನ್ನ ಕಲಿಬೇಕಾ ಬೇಡವಾ ನಾವು? ಇವಾಗ ಕಲಿಬೇಕಂದ್ರೆ ಬೇಡ ಅಂತೀರಾ? ಕಲಿಬೇಕು ತಾನೆ, ಇದನ್ನೆಲ್ಲ ಕಲ್ತ್ರೆ ತಾನೆ ಇವಾಗ ನಾನು ಚೆನ್ನಾಗಾಗಿದ್ದು ಈ ಪ್ರಾಡಕ್ಟ್ಸ್ ಇಂದನೆ. ಈ ಪ್ರಾಡಕ್ಟ್ಸ್ ಗೆ ಇನ್ನು ತುಂಬಾ ಜನ ಹೇಳ್ತಾರೆ ನನಗೆ ರಿಸಲ್ಟ್ ಬಂದಿಲ್ಲ ಅಂತ. ಬರ್ದಿದ್ದಕ್ಕೆ ಕಾರಣನೇ ನಾನು ಕುಂತು ಕಲ್ತಿರಲ್ಲ, ನಾನು ಕೇಳಿಸ್ಕೊಂಡಿರಲ್ಲ. ಬಿಫೋರ್ ಫೋಟೋಕ್ಕೂ ಆಫ್ಟರ್ ಫೋಟೋಕ್ಕೂ ಏನ್ ಅನಿಸ್ತಿದೆ ನಿಮಗೆ? ಒಂದು ಹಾರ್ಟ್ ಕೊಡ್ರಿ ನೋಡೋಣ. ಈ ತರ ಯಾರು ರೆಡಿ ಮಾಡ್ಬೇಕಿತ್ತು ನನಗೆ? ನನ್ನ ಕೋಚ್ ಮಾತು ನಾನು ಕೇಳಿಲ್ಲ ಅಂದಿದ್ರೆ, ನಾನು ಹೊರಗಡೆ ನನ್ಗೆ ಗೊತ್ತು ಬಿಡು ಅಂತ ಒಂದು ವರ್ಡ್ ಹೇಳಿದ್ರೆ ನಿಜವಾಗ್ಲೂ ನನ್ನ ಬಾಡಿನ ನಾನು ಸರಿ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. 100% ಸರಿ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ನಾನು ಕೋಚಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಿಂಗಿರೋನ ಹಿಂಗ್ ಮಾಡಿದರೆ ಆಲ್ ಪ್ರಾಡಕ್ಟ್ಸ್ ತಿಂದು ಇವಾಗ 9 ತಿಂಗಳಲ್ಲಿ 30 ಕಿಲೋ ವೇಟ್ ಲಾಸ್ ಆದ್ನ. ಇವಾಗ 4 ವರ್ಷ 10 ತಿಂಗಳು, 4 ವರ್ಷ 1 ತಿಂಗಳಿಂದ ಇದೇ ವೇಟ್ ನೇ ಮೇಂಟೈನ್ ಮಾಡ್ತಿದ್ದೀನಿ. ಮತ್ತೆ ಇನ್ನು ಕೆಲವ್ರು ಹೇಳ್ತಾರೆ ಇದು ಕುಡ್ದ್ ಬಿಟ್ಮೇಲೆ ದಪ್ಪ ಆಗ್ತೀವಂತೆ. ಅದ್ಯಾಕ್ ದಪ್ಪ ಆಗ್ತೀರಿ? ಹೌದಲ್ಲ, ಕುಡ್ದ್ ಬಿಟ್ಮೇಲೆ ಮತ್ತೆ ದಪ್ಪ ಆಗ್ತೀರಂತೆ. ಯಾಕೆ ಆಗ್ತೀರಿ ದಪ್ಪ? ನಾನು ಇವಾಗ 4 ವರ್ಷದಿಂದ ಅದೇ ಬಾಡಿನ ಮೇಂಟೈನ್ ಮಾಡಲ್ವಾ? ಮತ್ತೆ ನಾನೇ ದಪ್ಪ ಆಗಿನಿ, ನೀವ್ ಯಾಕೆ ದಪ್ಪ ಆಗ್ತೀರಿ? ಮತ್ತೆ ಕುಂತ್ ಕಲಿಬೇಕಲ್ಲ. ನಾನ್ ಕಲ್ತಿಲ್ಲ ಅಂದ್ರೆ ದಪ್ಪ ಆಗ್ತೀನಿ. ಈ ಕಮ್ಯುನಿಟಿನಲ್ಲಿ ಬಂದು ನಾನ್ ಕುಂತಿಲ್ಲ, ಕಲ್ತಿಲ್ಲ, ಮತ್ತೆ ನಾನ್ ದಪ್ಪ ಆಗ್ಬಿಡ್ತೀನಿ. 100% ದಪ್ಪ ಆಗ್ತೀನಿ. ಹೇಳ್ಕೊಡೋರಿಲ್ಲ. ಹೇಳ್ಕೊಡಕ್ಕೆ ಒಬ್ರು ಹೆಲ್ತ್ ಬೇಕು, ಹೆಲ್ತ್ ಕೋಚ್ ಅಂತಂದ್ ಹೇಳಿ ಒಬ್ರು ಬೇಕು. ಹೊರಗಡೆ ಜೀವನದ ಬಗ್ಗೆ ಹೇಳ್ಕೊಡ್ತಾರೆ, ಜೀವದ ಬಗ್ಗೆ ಯಾವ ವ್ಯಕ್ತಿನೂ ಹೇಳ್ಕೊಡಲ್ಲ. ಹಿಂಗೆ ದುಡಿ ಅಂತ ಹೇಳ್ತಾರೆ, ಆದ್ರೆ ನಿನ್ ಜೀವ ನಿಂಗ್ ನೋಡ್ಕಂತ ಯಾರು ಹೇಳ್ಕೊಡಲ್ಲ. ಲಕ್ಷಾಂತರ ರೂಪಾಯಿ ಎಜುಕೇಶನ್ಗೆ ಹಾಕ್ತಿವಿ, ಬಂಡವಾಳಕ್ಕ, ಮೆಡಿಕಲ್ ಕಾಸ್ಟ್ ಹಾಕ್ತಿವಿ, ಬಟ್ ನಮ್ ಬಾಡಿ ನ್ಯೂಟ್ರಿಷನ್ ಫುಡ್ಗೆ ಹಾಕಲ್ಲ. ಯಾಕೆಂದ್ರೆ ಇದು ನನ್ಗೆ ಆಗಿರುವಂತ ಎಕ್ಸ್ಪೀರಿಯನ್ಸ್. ನಿಜವಾಗ್ಲೂ ಈ ಪ್ಲೇಸ್ ಅಲ್ಲಿ ಕುಂತು ಕಲ್ತ್ರೆ ನಮ್ಮ ಐಟಿ ತಕ್ಕದಂತ ವೇಟ್ ನಾವು ಯಾವತ್ತೂ ಕೆಡ್ಸ್ಕೊಳಕ್ ಹೋಗಲ್ಲ. ಯಾಕೆಂದ್ರೆ ನಮಗ್ ಗೊತ್ತಿರುತ್ತೆ ಇದು ಬಾಡಿ ಕೆಟ್ಟಾದ್ಮೇಲೆ ಮತ್ತೆ ಯಾಕೆ ಕೆಡ್ಸ್ಕೊಂಡು. ಇವಾಗ ಬದನೆಕಾಯಿ ಹುಳ ಬಿದ್ದಿದೆ ಅಂತ ಗೊತ್ತು, ಮತ್ತೆ ಹುಳಕ್ ಬದನೆಕಾಯಿ ಯಾಕೆ ತರಕ್ ಹೋಗ್ತಿವಿ ನಾವು? ತರದಿಲ್ಲ ತಾನೆ. ಹಂಗೆ ನಮ್ ಬಾಡಿ ಆದ್ರೂ ಕೂಡ ಅಷ್ಟೇ, ನಮ್ ಬಾಡಿನ ಕರೆಕ್ಟ್ ಫಿಟ್ ಅಂಡ್ ಫೈನ್ ಆಗಿ ಇಟ್ಕೋಬೇಕಂದ್ರೆ 2 ಟೈಮ್ ಶೇಕ್ ಕಂಪಲ್ಸರಿ ಯೂಸ್ ಮಾಡಿದ್ರೆ ಮಾತ್ರ ಇದು ನಮ್ಗೆ ಐಡಿಯಾ ಸಿಗುತ್ತೆ. ಕುಡ್ದಿಲ್ಲ, ಸರಿಯಾಗಿ ಫಾಲೋಅಪ್ ಮಾಡಿಲ್ಲ ಅಂದ್ರೆ ರಿಸಲ್ಟ್ ನಮ್ದೇ ತಪ್ಪಿರುತ್ತೆ, ಕೋಚ್ದಲ್ಲ. ಓಕೆನಾ? ಸೊ ಇವಾಗ ನಾನು ಐಡಿಯಲ್ ವೇಟ್ ನ ಮೇಂಟೈನ್ ಮಾಡ್ತಿದ್ದೀನಿ ಹಾಲ್ ಪ್ರಾಡಕ್ಟ್ಸ್ ತಗೊಳ್ತಾ. ಇವಾಗ ನನ್ನ ಸ್ಕಿನ್ ತುಂಬಾ ಸಖತ್ತಾಗಿದೆ. ಸೊ ನನ್ಗೆ ಯಾವಾಗ 30 ಕಿಲೋ ವೇಟ್ ಲಾಸ್ ಮಾಡ್ಕೊಂಡು 30 ಮಾತ್ರೆಗಳಿಂದ ಹೊರಗ್ ಬಂದಿದ್ದೀನಿ. 30 ಮಾತ್ರೆಗಳಿಂದ ಹೊರಗ್ ಬಂದಿದ್ದೀನಿ. ಅವಾಗ ಹೊರಗ್ ಬರಕ ಕಾರಣ, ನಾನು ಹೋಗಿ ನನ್ಗೆ ಯಾರು ಡಾಕ್ಟರ್ ಚೆಕ್ ಮಾಡಿ ನಿನ್ಗೆ ಇಷ್ಟು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು, ಅದೇ ಡಾಕ್ಟರ್ ಹತ್ರ ಹೋಗಿ ಮತ್ತೆ ನಾನು ಪ್ರತಿ ಒಂದು ರಿಪೋರ್ಟ್ ತೆಗ್ಸಿದ್ದೀನಿ, ಚೆಕ್ ಮಾಡ್ಸಿದ್ದೀನಿ. ಅವ್ರು ಹೇಳಿದ್ರು ನಿನ್ ಬಾಡಿ ಸೂಪರ್ ಇದೆ, ನೀನ್ ಏನೇ ಕಂಟಿನ್ಯೂ ಮಾಡಿ, ಇನ್ನು ನಿನಗೆ ಮೆಡಿಸಿನ್ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಅವತ್ತಿನಿಂದ ಇವತ್ತಿಗೂ ನಮ್ಮ ಮನೆಯಲ್ಲಿ 4 ವರ್ಷ 10 ತಿಂಗಳಿಂದ ಒಂದು ಸಿಂಗಲ್ ಮೆಡಿಸಿನ್ ಇಲ್ಲ. ಸಿಂಗಲ್ ಮೆಡಿಸಿನ್ ಹುಡುಕಿದ್ರು ಕೂಡ ಸಿಗಂಗಿಲ್ಲ ನಮ್ಮ ಮನೆಯಲ್ಲಿ. ಯಾಕೆಂದ್ರೆ ನಾನು ಕುಂತು ಕಲ್ದಿದ್ದಕ್ಕೆ ಫ್ಯಾಮಿಲಿನ ಹೆಂಗ್ ಮಾಡ್ಕೋಬೇಕಂತ ಕಲಿತಾ ಇದ್ದೀನಿ. ಇವಾಗ ನಾನು ಯಾಕೆ 4 ವರ್ಷ 10 ತಿಂಗಳಿಂದ ಕಂಟಿನ್ಯೂಸ್ ಆಗಿ ತಗೊಂತಾ ಇದ್ದೀನಿ ಅಂದ್ರೆ ಶೇಕು, ನನ್ ತರ ಹೊರಗಡೆ ಜನ ಯಾರು ಆಗ್ಬಾರ್ದು. ನನಗ್ ಗೊತ್ತಿಲ್ಲ ನ್ಯೂಟ್ರಿಷನ್ ಬೇಕು ನಮ್ ಬಾಡಿಗೆ ಅಂತಂದ್ ಹೇಳ್ಬಿಟ್ಟು ನಾನು ಡೈಲಿ ಬೆಳಿಗ್ಗೆ ಸಾಯಂಕಾಲ ಕ್ಲಾಸ್ ತರ ಬರ್ತೀನಿ. ಇಲ್ಲಿ ಕ್ಲಾಸ್ ತರ ಬರ್ತೀನಿ. ಯಾವಾಗ ಸ್ಟೂಡೆಂಟ್ ಹೆಂಗ ಕ್ಲಾಸಿಗೆ ಹೋಗ್ತಾರೋ ಹಂಗೆ ಸ್ಟೂಡೆಂಟ್ ಆಗಿ ಡೈಲಿ ಕುಂತು 1 ಅವರ್ ಕುಂತ್ ಕಲಿತೀನಿ. 100% ಕುಂತ್ ಕಲಿತೀನಿ. ಯಾಕೆಂದ್ರೆ ನಂತರ ಜನ ಕಷ್ಟ ಪಡಬಾರ್ದು. ನಾನು 30 ಲಕ್ಷ ಹೊರಗಡೆ ಖರ್ಚು ಮಾಡ್ಕೊಂಡ್ ಬಂದಿನಿ 30 kg ಫ್ಯಾಟ್ಗೆ. ಬಟ್ ಇಲ್ಲಿ ಜನ ನಂತರದವ್ರು ಎಷ್ಟು ಜನ ಇರ್ಬೋದು? 30 ಮಾತ್ರೆಗಳಂದ್ರೆ ಎಷ್ಟಿರ್ತಾವ ಲೆಕ್ಕಾಚಾರ ಮಾಡಿ. ಒಂದು ದಿನಕ್ಕೆ 30 ಮಾತ್ರೆ ಅಂದ್ರೆ ಹಿಂಗೆ 14 ವರ್ಷ ತಿಂದಿದ್ದೀನಿ. ಎಷ್ಟು ಕೆಜಾಂತರ ಮಾತ್ರೆಗಳಾಗಿರ್ಬೋದು. ಹಂಗಾದ್ರೆ ಕಿಡ್ನಿ ಏನಾಗಿರ್ಬೇಕು, ಹಾರ್ಟ್ ಏನಾಗಿರ್ಬೇಕು, ಲಿವರ್ ಏನಾಗಿರ್ಬೇಕು, ಕಳುಗಳೇನಾಗಿರ್ಬೇಕು, ಇದನ್ನೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ನೀವು. ನಾವು ಇದಕ್ಕೆ ಹೇಳ್ತೀವಿ ಕಾಸ್ಟ್ಲಿ ಸರ್, 8,033 ರೂಪಾಯಿ ಸರ್ ಕಾಸ್ಟ್ಲಿ ಫುಡ್. ನಮ್ಮ ಕೈಲೆಲ್ಲ ಆಗಲ್ಲ ಸರ್, ನಮ್ಮಂತರ್ಗೆಲ್ಲ ಆಗಲ್ಲ ಸರ್. ನಿಜ, ನನ್ನ ಕೈಲೂ ಆಗಲ್ಲ ಶೇಕ್ ಕುಡಿಯಕ್. ನನ್ ಕೋಚ್ಗೂ ಕಷ್ಟ. ನನ್ ಕೋಚ್ ಅರ್ಥ ಮಾಡಿಸಿದ್ರು, ನಿನಗಲ್ಲಮ್ಮ ನನಗೂ ಕಷ್ಟ ಆಗೈತೆ, ನಾನು ಹೇಳ್ಕೊಟ್ಟಿದ್ನ ನೀನ್ ಮಾಡ್ 100% ಒಂದಿನ ಸೂಪರ್ ಆಗಿರ್ತೀಯ. ನಿನ್ನಂತ ಕವಿತೆಗಳನ್ನ ಎಷ್ಟು ಜನ ಚೇಂಜ್ ಮಾಡ್ತೀಯ ಅಂತ ಹೇಳಿದ್ರು ಅವರು. ಅವ್ರ ಮಾತ್ ಕೇಳ್ಕೊಂಡೆ ನಾನು ಕುಂತಿರೋದು. ಸೀರಿಯಸ್ಲಿ ಯಾವಾಗ 30 ಕಿಲೋ ವೇಟ್ ಲಾಸ್ ಮಾಡ್ಕೊಂಡು ನನ್ಗೆ ಡಾಕ್ಟರ್ ಹೇಳಿದ್ರು ನಿನ್ ಬಾಡಿ ಸೂಪರ್ ಆಗೈತಮ್ಮ, ಮೆಡಿಸಿನ್ ಅವಶ್ಯಕತೆ ಇಲ್ಲ ಅಂತ. ಅವತ್ತಿನಿಂದ ಇವತ್ತಿಗೂ ಮಾತ್ರೆಗಳಿಲ್ಲ, ಮೆಡಿಸಿನ್ ಫ್ರೀ ಲೈಫ್ ನ ಎಂಜಾಯ್ ಮಾಡ್ತಿದ್ದೀನಿ. ತುಂಬಾ ಖುಷಿ ಆಗಿದ್ದೀನಿ, ಹ್ಯಾಪಿ ಆಗಿದ್ದೀನಿ. ನಾನು ಚೆನ್ನಾಗಾದ್ಮೇಲೆ ನಮ್ಮ ಹಸ್ಬೆಂಡ್ ಕೊಟ್ಟೆ. ನಮ್ಮ ಹಸ್ಬೆಂಡ್ಗೆ ಎದಕ್ಕೂ ಕೊಟ್ಟೆ ಅಂತ ಹೇಳ್ತೀನಿ. ಅವರು ನಾನ್ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳಿದ್ರು. ನಮ್ಮ ಹಸ್ಬೆಂಡ್ ಫೋಟೋ ಹಾಕಿ ಸರ್. ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ರು ನಾನ್ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಿದ್ರು ನಮ್ಮ ಮನೆಯವರು. ಹೌದಲ್ಲ, ಇವ್ರು ಚೆನ್ನಾಗಿದಾರಂತ ನಮಗ್ ಅನ್ಸ್ತಾ ಇತ್ತು. ಮನೆಯಲ್ಲಿ ದುಂಡಿಗೆ ಇದ್ರೆ ಚೆನ್ನಾಗಿದ್ದಾನೆ ಅಂತ ಅಂದ್ಕೊಂತೀವಿ ಎಲ್ಲರೂ. ಸೊ ನಾನ್ ಹಂಗೆ ಅಂದ್ಕೊಂಡಿದ್ದು. ಅವ್ರ ಕಷ್ಟನ ಹೇಳ್ಕೊಂತಿದ್ದಿಲ್ಲ. ನಂದೇ ಒಂದ್ ದೊಡ್ಡ ಪ್ರಾಬ್ಲಮ್ ಆಗಿತ್ತು ನಮ್ಮ ಮನೆಯಲ್ಲಿ.
ಇವ್ರು ನಮ್ಮ ಮನೆಯವರು ಬಿಫೋರ್ ಆಯ್ತಾರಲ್ಲ ನೋಡಿ ಹೆಂಗಿದ್ದಾರೆ. ಬಿಫೋರ್ ಫೋಟೋದಲ್ಲಿ ಇರುವಾಗ ನೋಡ್ರಿ ಇವ್ರಿಗೆ 36 ವರ್ಷ. ಅವಾಗ 36 ವರ್ಷ ಇದ್ದಾಗ ಅವ್ರು ಇದ್ದವಾಗ 24 ವರ್ಷದಿಂದ ಚೆಸ್ಟ್ ಪೇನ್ ಬರ್ತಾ ಇತ್ತಂತ. ಅವ್ರು ಚಿಕ್ಕವ್ರು ಇದ್ದಾಗಿಂದನು ಮದ್ವೆ ಆಗೋದಕ್ಕಿಂತ ಮುಂಚೆನು ಚೆಸ್ಟ್ ಪೇನ್ ಬರ್ತಾ ಇತ್ತಂತೆ. ನಮ್ಗ್ ಗೊತ್ತಿಲ್ಲ. ಅವ್ರು ಏನೇನೋ ಮಾಡೋರು, 1 ರೂಪಾಯಿ ಇಸ್ಕೊಂಡ್ಬಿಟ್ಟು ಇಲ್ಲೆಲ್ಲ ಓಡಿಸ್ಕೊಳೋದು, ಏನೇನೋ ಮಾಡೋರು, ಗ್ಯಾಸ್ಟ್ರಿಕ್ ಮಾತ್ರೆಗಳು ತಗೊಳೋರು, ಹೀಲ್ ಪೇನ್ ಬರೋದು, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅಲ್ಲಿ ಇರ್ತಾ ಇತ್ತು. ತಿಂದಿರೋ ಊಟ ಜೀರ್ಣ ಆಗ್ತಿಲ್ಲ, ಡೈಜೆಷನ್ ಆಗ್ತಿದ್ದಿಲ್ಲ, ಕೆಟ್ಟದಾಗಿ ಕನಸುಗಳು ಬರ್ತವೆ, ಗೊರಕೆ ಸೌಂಡ್ ಜಾಸ್ತಿ ಬರ್ತಾ ಇತ್ತು. ಹಿಂಗೆ ಇರುವಾಗ ಬಿಫೋರ್ ಫೋಟೋದಲ್ಲಿ ಇರುವಾಗ ತಾತ ಆಗೋಗ್ಬಿಟ್ಟಿದ್ರು ಅವ್ರು. ನನ್ಗೆ ಅನ್ಸೋದು ಅವಾಗ ಏನ್ ಇವ್ರು ಹಿಂಗ ಆಗ್ಬಿಟ್ಟಾರಲ್ಲ ಅಂತ. ಚೆನ್ನಾಗಿದಾರೆ ಅಂತ ನಾವ್ ಅಂದ್ಕೊಂತಿದ್ವಿ, ಹೇಳ್ಕೊಂತಿರ್ಲಿಲ್ಲ. ನಿಜವಾಗ್ಲೂ ನನ್ಗೆ ಒಂದ್ ಸಿಂಗಲ್ ಡೇ ನನ್ಗೆ ಈ ಪ್ರಾಬ್ಲಮ್ ಆಗ್ತದ ಅಂತ ಹೇಳ್ಕೊಂತಿರ್ಲಿಲ್ಲ. ಒಂದು ದಿನ ಅದೇನ್ ಮಾಡುತ್ತೆ ಬಿಡು ಅಂತ ಆಲ್ರೆಡಿ ನಾನು ಶೇಕ್ ಸ್ಟಾರ್ಟ್ ಮಾಡಿದ್ದೆ. ಶೇಕ್ ಸ್ಟಾರ್ಟ್ ಮಾಡ್ಮೇಲೆ ತುಂಬಾ ಒಂದಿನ ನೈಟ್ ಟೈಮು ಅಂದ್ರೆ ನೋಡಿ ಇರ್ತೀವಲ್ವಾ, ಹೊರಗಡೆ ಹೋಗ್ತಾ ಇರುತ್ತೆ. ಮಂತ್ಲಿ ಸೈಕಲಿಂಗ್ ಅಲ್ಲಿ ಹೋಗ್ಬಿಡುತ್ತೆ ನಮ್ದು ಎಲ್ಲ ಟೆನ್ಷನ್, ಸ್ಟ್ರೆಸ್ ಎಲ್ಲ ಅದ್ರಲ್ಲಿ ಕಳ್ಕೊಂಡ್ಬಿಡ್ತೀವಿ ನಾವು. ಹೌದಲ್ವಾ ಸರ್? ಈ ತರ ಇರುವಾಗ, ಈ ಪ್ರಾಬ್ಲಮ್ ಅಲ್ಲಿ ಇರುವಾಗ ಸಿಕ್ಕಾಪಟ್ಟೆ ಯಾವಾಗ ಟೆನ್ಷನ್ ತಗೊಂತಿದ್ರು, ಸ್ಟ್ರೆಸ್ ತಗೊಂತಿದ್ರು, ನನ್ ಬಗ್ಗೆನೇ ಯೋಚನೆ ಮಾಡಿನೇ ಇವ್ರಿಗೆ ಅರ್ಧ ಮೈಗ್ ರೋಗ ಬಂದ್ಬಿಟ್ಟಿತ್ತು. ಯಾವಾಗ ಅರ್ಧ ರೋಗ ಮೈಗ್ ಬಂತಂತಂದ್ರೆ ನೈಟ್ ಎಲ್ಲ ಎದ್ದು ಕುಂತ್ ಬಿಡೋರು. ಹಿಂಗಾಯ್ತಲ್ಲ ನಮ್ ಫ್ಯಾಮಿಲಿಗೆ, ಹಿಂಗಾಯ್ತಲ್ಲ, ಮಕ್ಳು ಚಿಕ್ಕೋರು, ಮನೇಲಿ ಮಕ್ಳು ಚಿಕ್ಕೋರು, ನೋಡೋರಿಲ್ಲ. ಯಾಕೆಂದ್ರೆ ಕಣ್ ಮುಂದೆ ನಮ್ ನಾದಿನಿಯನ್ನ ಒಬ್ಬರನ್ನ ಕಳ್ಕೊಂಡಿದ್ವಿ. IBP ಆಗ್ಬಿಟ್ಟು ಅವ್ರ ಮಗುನ ಡೆಲಿವರ್ ಆಗಿ ಡೆತ್ ಆಗ್ಬಿಟ್ಟಿದ್ರು. ಸೊ ಅವರು ನಮ್ ಕಣ್ ಮುಂದೆ ಯಾವಾಗ ನಮ್ಮ ಮನೆಯವ್ರ ಕಣ್ ಮುಂದೆ ಬರ್ತಾನೆ ಇದ್ರು. ನಮ್ ತಂಗಿ ಹಿಂಗಾಗ್ಬಿಟ್ಲು, ನಮ್ಮ ಹೆಂಡತಿಗೂ ಹಿಂಗೆ ಆಗ್ಬಿಡುತ್ತೇನೋ ಅಂತ ಮೈಂಡ್ ಸೆಟ್, ಫೀಲಿಂಗ್ ಯಾವಾಗ್ಲೂ ಅದೇ ಫೀಲಿಂಗ್ ನಲ್ಲಿ ಇರ್ತಾ ಇದ್ರು. ನೋಡಿ, ಕಣ್ಣಿಂದ ನೋಡೋದು ತುಂಬಾ ಇಂಪಾರ್ಟೆಂಟ್, ಕಿವಿಯಿಂದ ಕೇಳಿಸ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಅಂತಾರೆ. ಯಾವಾಗ ನಮ್ ನಾದಿನ ಕಳ್ಕೊಂಡಾಗ ಅವ್ರಿಗೆ ಯಾವಾಗ್ಲೂ ನಾನೇ ನೆನ್ಪು ಬರ್ತಾ ಇದ್ದೆ ಅಂತ ಹೇಳ್ತಾ ಇದ್ರು. ಯಾಕೆಂದ್ರೆ ಮನೇಲಿ ಒಂದ್ ಮಗು ಡೆಲಿವರಿ ಆದ್ಮೇಲೆ ಅವ್ರು ಡೆತ್ ಆಗ್ಬಿಟ್ಟು ಲೋ BP ಆಗಿ. ಸೊ ನನ್ನ ಹೆಂಡತಿಗೂ ಇದೇ ತರ ಆಗ್ಬಿಟ್ರೆ ನನ್ ಮಕ್ಳು ನೋಡೋರಿಲ್ಲಲ್ಲ, ನನ್ನ ಹಳೆಯನು ಅನಾಥ ಆಗೋಗ್ಬಿಟ್ನಲ್ಲ, ನನ್ ಮಕ್ಳು ಹಂಗಾಗ್ತಾರೇನಂತ ತುಂಬಾ ನೋವು ಅನುಭವಿಸ್ತಾ ಇದ್ರು. ಒಳೊಳಗೆ ನೋವು ಅನುಭವಿಸ್ತಾ ಇದ್ರು, ಇನ್ನೊಬ್ರಿಗೆ ಹೇಳ್ಕೊಂತಿರ್ಲಿಲ್ಲ. ಒಂದಿನ ನೈಟ್ ಮಧ್ಯರಾತ್ರಿ 12:30 1 ಗಂಟೆ ಟೈಮ್ ನಲ್ಲಿ ಫುಲ್ ಚೆಸ್ಟ್ ಪೇನ್ ಬಂದ್ಬಿಟ್ಟಿದೆ. ಚೆಸ್ಟ್ ನ ಹಿಡ್ಕೊಂಡು ಹಳವರು, ನಾನು ಉಳಿಯಲ್ಲ, ನಾನು ಬದುಕಲ್ಲ, ಎಲ್ಲಾದ್ರೂ ಕರ್ಕೊಂಡು ಹೋಗ್ರಿ. ಅವಾಗ ಇವ್ರದ್ದು ನನಗೆ ಗೊತ್ತಾಗಿದ್ದು ಜೆಂಟ್ಸ್ಗೂ ಎಷ್ಟು ಪ್ರಾಬ್ಲಮ್ ಇರುತ್ತಲ್ಲ ಅಂತ ಈ ಗ್ರೂಪಿಗೆ ಬಂದ್ಮೇಲೆ ಅರ್ಥ ಆಯ್ತು. ಕೊಲೆಸ್ಟ್ರಾಲ್ ಫ್ಯಾಟ್ ಇದ್ರೆ ಏನಾಗುತ್ತಂತ. ಜಸ್ಟ್ ಇವ್ರದ್ದು 15 ಕಿಲೋ ವೇಟ್ ಲಾಸ್. ಆದ್ರೆ 15 kg ಇದೀನಿ ಅಂತಾನೆ ಗೊತ್ತಿದ್ದಿಲ್ಲ ಈ ಅಪ್ಪಗ್ ಮೈ ಮೇಲೆ. ಯಾವಾಗ ಚೆಸ್ಟ್ ಪೇನ್ ಸ್ಟಾರ್ಟ್ ಆಗಿತ್ತು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿ ಕೇಳಿದ್ರೆ, ECG ಮಾಡಿ ಹೇಳಿದ್ರು ಇವ್ರಿಗೆ ಹಾರ್ಟ್ ಡಿಸೀಸಸ್ ಬರಕ್ಕಿದೆ ಅಂತ. ಗ್ಯಾಸ್ಟ್ರಿಕ್ ಲಿಂದ ಹಿಂಗ ಆಗ್ಬಿಟ್ಟಿದೆ, ಮೆಡಿಸಿನ್ ತಗೋಬೇಕಂತ ಇಷ್ಟು ಮಾತ್ರೆಗಳನ್ನ ಬರ್ದ್ ಕಳಿಸಿದ್ರು. ಆ ಮಾತ್ರೆ ತಿಂದ್ರೆ ಕಂಟ್ರೋಲ್ ಆಗಿಲ್ಲ. ಆಲ್ರೆಡಿ ನಾನು ಶೇಕ್ ಕುಡಿತಾ ಇದ್ದೆ. ನಾನು ನ್ಯೂಟ್ರಿಷನ್ ಕ್ಲಬ್ಗೆ ಕರ್ಕೊಂಡು ಹೋದೆ. ನ್ಯೂಟ್ರಿಷನ್ ಕ್ಲಬ್ ಕರ್ಕೊಂಡು ಹೋದ್ಮೇಲೆ ಡಯಾಲಿಸಿಸ್ ಮಾಡಿ ಹೇಳಿದ್ರು, ಇವ್ರಿಗೆ ಮಾಡಿಸಿದಷ್ಟೇ 15 ಕಿಲೋ ವೇಟ್ ಲಾಸ್ ಮಾಡ್ಕೊ, ಚೆನ್ನಾಗ್ ಆಗ್ತೀರಿ ಅಂತ ಹೇಳಿದ್ರು. ಶೇಕ್ ತಗೊಂಡ್ ಫಸ್ಟ್ ಡೇನೆ ಫುಲ್ ಲೂಸ್ ಮೋಷನ್, ಸಿಕ್ಕಾಬಟ್ಟೆ ಲೂಸ್ ಮೋಷನ್. ಆ ಲೂಸ್ ಮೋಷನ್ ಶೇಕ್ ಕುಡಿದು ಫಸ್ಟ್ ಡೇ. ಎಲ್ಲರಿಗೂ ಹಿಂಗೆ ಆಗ್ಬೇಕಂತಿಲ್ಲ, ಮತ್ತೆ ನನಗೆ ಹಿಂಗಾಗೆ ತಂದ್ಬೇಡಿ. ಅವ್ರ ಬಾಡಿನೇ ಬೇರೆ, ನನ್ನ ಬಾಡಿನೇ ಬೇರೆ. ನಾನ್ ಶೇಕ್ ಕುಡ್ದೆ, ನನ್ಗೆ ಏನು ಲೂಸ್ ಮೋಷನ್ ಆಗಿಲ್ಲ, ತಲೆನೋವು ಬರ್ಲಿಲ್ಲ, ಏನಿಲ್ಲ. ಎಕ್ಸ್ಟ್ರಾ ರಿಸಲ್ಟ್ ಬರಕ್ಕೆ ಸ್ಟಾರ್ಟ್ ಆಗಿತ್ತು. ಇವ್ರಿಗೆ ಇದೇ ಶೇಕ್ ಕುಡಿದಿದ್ವಿ ಇಬ್ರು. ಇವ್ರಿಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಯ್ತು. ಡೇ 1 ಇಂದನು 3 ತಿಂಗಳವರೆಗೂ ಆಗಿರೋ ಲೂಸ್ ಮೋಷನ್ ಸ್ಟಾಪೇ ಆಗಿಲ್ಲ. ನನ್ಗೊಂದ್ ಸಿಂಗಲ್ ಡೇನು ಭಯ ಆಗಿಲ್ಲ. ಯಾಕೆ ಭಯ ಆಗಿಲ್ಲ ಕೇಳಿ? ಕೋಚ್ ಜೊತೆಗೆ ಇರ್ತಿದ್ವಿ, ಕಮ್ಯುನಿಟಿ ಜೊತೆಗೆ ಇರ್ತಿದ್ವಿ, ಕ್ಲಬ್ ಅಲ್ಲಿ ಇರ್ತಿದ್ವಿ, ಕೋಚ್ ಹೇಳೋದನ್ನ ಕೇಳಿಸ್ಕೊಂತಿದ್ವಿ. ಸರ್ 3 ತಿಂಗಳು ಡೇ 1 ಇಂದ ಹಿಂಗೆ ಆಗುತ್ತೆ. ದಿನ ಗ್ಲುಕೋಸ್ ಬಾಟ್ಲಿ ಹಾಕ್ಸೋದು, ಮನೆಗ್ ಕರ್ಕೊಂಡ್ ಬರೋದು, 4-5 ಬಾಟಲ್ಗಳು ಹಾಕ್ಸೋದು. ಅಂದ್ರೆ ಕೊಲೆಸ್ಟ್ರಾಲ್ ಇದ್ರೆ ಮನುಷ್ಯನಿಗೆ ಏನ್ ಎಫೆಕ್ಟ್ ಆಗುತ್ತೆ ಅಂತ ಅರ್ಥ ಆಗ್ಬೇಕು ನಮ್ಗೆ. ಆ ಕೊಲೆಸ್ಟ್ರಾಲ್ ಅನ್ನೋದು ಇವ್ರಿಗೆ ಯಾವಾಗ ಫ್ಯಾಟ್ ರಿಮೂವ್ ಆಗ್ತಾ ಬಾಡಿ ಒಳಗ ಇವ್ರಿಗೆ ಇಮ್ಯುನಿಟಿ ಲೋ ಆಗ್ತಿತ್ತು. ಲೋ ಆಗ್ಬಿಟ್ಟು ಏನಾಗ್ತಿತ್ತು, ಫುಲ್ ಫೀವರ್. 3 ತಿಂಗಳು ಹಾಸ್ಪಿಟ್ಲಿಗೆ ಹೋಗೋದು ಬರೋದು. ಯಾವಾಗ ಹಂಗೆ ಹೋಗ್ತಾ ವಿತಿನ್ 3 ಮಂತ್ ಅಲ್ಲಿ 15 ಕಿಲೋ ವೇಟ್ ಲಾಸ್ ಆಗಿದ್ದಾರೆ. ಯಾವಾಗ ಚೆಸ್ಟ್ ಪೇನ್ ಬರ್ತಿತ್ತ ಮನುಷ್ಯನಿಗೆ, ಯಾವಾಗ 15 ಕಿಲೋ ವೇಟ್ ಲಾಸ್ ಮಾಡ್ಕೊಂಡು ನಿಜವಾಗ್ಲೂ ರಿಟರ್ನ್ ಅವ್ರಿಗೆ ಬಂದೇ ಇಲ್ಲ. ಒಂದ್ ಸಿಂಗಲ್ ಡೇನು ಚೆಸ್ಟ್ ಪೇನ್ ಇನ್ನೂ ವಾಪಸ್ ಬಂದಿಲ್ಲ ಅವ್ರಿಗೆ. ಯಾವಾಗ ಬಂದಿಲ್ಲ ಅನ್ನಕ್ಕೆ ಕಾರಣ, ಅವ್ರ ಫ್ಯಾಟ್ ಕೊಲೆಸ್ಟ್ರಾಲ್ ಎಲ್ಲ ಹೋಗ್ಬಿಟ್ಟಲ್ಲ ವೇಟ್ ಲಾಸ್ ನಲ್ಲಿ. ಯಾವಾಗ ಫ್ಯಾಟ್ ಕೊಲೆಸ್ಟ್ರಾಲ್ ಹೊರಗಡೆ ಹೋಗ್ತಾ ಚೆಸ್ಟ್ ಪೇನ್ ಬಂದಿಲ್ಲ. ಮತ್ತೆ ಅವಾಗ ಸುಸ್ತಾಗಿದ್ರೆ ಫ್ಯಾಟ್ ಎಲ್ಲ ಕಡಿಮೆ ಆಗೈತಲ್ಲ ಸರ್, ನೀವು ಒಂದ್ ನೈಟ್ ಮೇಡಮ್ ಅದ್ ಫೋಟೋ ಹಾಕಿ, ಅದ್ರಲ್ಲಿ ನೈಟ್ ವರ್ಕ್ ಹರ್ಬಲ್ ಲೈಫ್ ಲೈನ್ ಇದೆ.
ಅದನ್ನ ಹೇಳ್ತೀನಿ ಸ್ವಲ್ಪ. ನೈಟ್ರಿಕ್ ಆಕ್ಸೈಡ್ ಅಂತಂದು ಹೇಳ್ಬಿಟ್ಟು ಬರುತ್ತೆ, ನೈಟ್ ವರ್ಕ್. ಅದು ಕೊಟ್ಟಾದ್ಮೇಲೆ ನಮ್ಮ ಮನೆಯವ್ರು ತುಂಬಾ ಚೆನ್ನಾಗ್ ಆಗಕ್ಕೆ ಹೆಲ್ಪ್ ಆಯ್ತದು. ಯಾವಾಗ ಲೂಸ್ ಮೋಷನ್ ಸ್ಟಾಪ್ ಆಗ್ಲಿಲ್ಲೋ ನಮ್ ಕೋಚಿಂಗ್ ಕೇಳಿದ್ವಿ, ಸರ್ ಸ್ಟಾಪ್ ಆಗ್ತಿಲ್ಲ, ಎಷ್ಟು ಗ್ಲೂಕೋಸ್ ಬಾಟ್ಲಿ ಹಾಕಿದ್ರು ಸ್ಟಾಪ್ ಆಗ್ತಿಲ್ಲ, ಏನ್ ಮಾಡ್ಬೇಕಂದ್ರೆ ಏನ್ ಆಗಲ್ಲಮ್ಮ, ನೈಟ್ ವರ್ಕ್ ಆಡ್ ಮಾಡಿ, ಒಂದ್ ಅರ್ಬಲ್ ಲೈಫ್ ಲೈನ್ ಆಡ್ ಮಾಡಿ ಅಂತಂದ್ರು. ಅವ್ರು ಯಾವಾಗ ಅದನ್ನ ಕೊಟ್ರು ಅದನ್ನ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು, ನೈಟ್ ವರ್ಕು ಅರ್ಬಲ್ ಲೈಫ್ ಲೈನ್. ಯಾಕಂದ್ರೆ ನೈಟ್ ವರ್ಕ್ ಕುಡಿತಾ 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 ಅವ್ರಿಗೆ ನಾನು ನೈಟ್ ವರ್ಕ್ ಫಸ್ಟ್ ಡೇ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು. ನೈಟ್ ವರ್ಕ್ ಕುಡಿದ್ಮೇಲೆ ಅವತ್ ನೈಟ್ ಅವ್ರು ಹಾರ್ಟ್ ಮೇಲೆ ನಮ್ ಕಿವಿ ಇಟ್ಟು ಕೇಳಿಸ್ಕೊಂಡೆ. ಹೆಂಗೆ ಗೊತ್ತಾ, ಲಬ್ ಡಬ್ ನಮ್ ಗಡಿಯಾರದ ಮುಳ್ಳು ಹೆಂಗ್ ಸೌಂಡ್ ಬರುತ್ತೋ ಹಂಗೆ ಬಂತು. ನನಗೆ ಅವತ್ ಅನಿಸ್ತು ಈ ಪ್ರಾಡಕ್ಟ್ ದಮ್ ಇದೆ ಅಂತ. 100%. ಅವತ್ತಿನಿಂದ ಇವತ್ತಿನವರೆಗೂ ಚೆಸ್ಟ್ ಪೇನೆ ಬಂದಿಲ್ಲ ರೀ ಅವ್ರಿಗೆ, 100% ಚೆಸ್ಟ್ ಪೇನ್ ಬಂದಿಲ್ಲ. ಇವಾಗ ಯಾವಾಗ 15 ಕಿಲೋ ವೇಟ್ ಲಾಸ್ ಮಾಡ್ಕೊಂಡ್ರು, ಇವಾಗ 1 ಗ್ರಾಮನು ಜಾಸ್ತಿ ಆಗಲ್ಲ. ಅವ್ರು ಹೆಂಗಿರುತ್ತೆ ಇರುತ್ತೆ, ಅವತ್ತಿನಿಂದ ಇವತ್ತು ಚೆಸ್ಟ್ ಪೇನ್ ಬಂದಿಲ್ಲ. ಅದೇ ವೇಟ್ ನೇ ಮೇಂಟೈನ್ ಮಾಡ್ತಿದ್ದಾರೆ. ಇವಾಗ ನಮ್ಮ ಯಜಮಾನ್ರು ನಾನು ನಮ್ಮ ಮನೆಯವ್ರಿಗೂ ಕೊಡ್ತಾ, ಇಲ್ಲಿ ಕುಂತು ಕಲಿತಾ, ನಾನು ತುಂಬಾ ಜನನ ಸರಿ ಮಾಡ್ತಾ, ನಮ್ ಫ್ಯಾಮಿಲಿನಲ್ಲಿ 6 ಮೆಂಬರ್ಸ್ ನಾವು ಶೇಕ್ ತಗೊಳ್ತೀವಿ. ನಮ್ಮ ಮಕ್ಳಿಗೂ ಶೇಕ್ ಕೊಡ್ತೀವಿ. ನಮ್ಮ ಮಕ್ಳಿಗೂ ಪ್ರಾಬ್ಲಮ್ ಇರ್ತಾ ಇತ್ತು, ಸಿಕ್ಕಾಪಟ್ಟ ಪ್ರಾಬ್ಲಮ್ ಇರ್ತಾ ಇತ್ತು, ಅವ್ರಿಗೂ ಶೇಕ್ ಕೊಡ್ತಾ ಇದೀವಿ. ಸೊ ಅವರಲ್ಲಿನೂ ತುಂಬಾ ಪ್ರಾಬ್ಲಮ್ಸ್. ಇದು ನೈಟ್ ವರ್ಕ್. ಈ ನೈಟ್ ವರ್ಕ್ ಕೊಟ್ಮೇಲಪ್ಪ ಇದನ್ನ ನೋಡಿದ್ರೆ ನಿಜವಾಗ್ಲೂ ನನಗಂತೂ ತುಂಬಾ ಲವ್. ಯಾಕೆ ಗೊತ್ತಾ, ನಮ್ಮ ಮನೆಯವ್ರನ್ನ ಸರಿ ಮಾಡೋದೇ ಇವ್ರೆ. ಈ ಪ್ರಾಡಕ್ಟ್ಸ್ ಇದಕ್ಕೆ ದಮ್ ಇದೆ, ನಿಜವಾಗ್ಲೂ ದಮ್ ಇದೆ. ಅರ್ಬಲ್ ಲೈಫ್ ಪ್ರಾಡಕ್ಟ್ಸ್ ಗಳಿಗೆ ಪ್ರತಿ ಒಂದು ಪ್ರಾಡಕ್ಟ್ಸ್ ದಮ್ ಇದೆ. ಆದ್ರೆ ಅದನ್ನ ಚಿನ್ನಕ್ ನನಗ್ ದಮ್ ಇರ್ಬೇಕಷ್ಟೇ. ಆ ದಮ್ ಇಟ್ಕೋಬೇಕು, ಬೇರೆ ತಿನ್ಸಕ್ಕೂ ದಮ್ ಇರ್ಬೇಕಂತೆ. ಸೊ ನನ್ ಕೋಚ್ ಯಾವಾಗ್ಲೂ ಹೇಳ್ತಿರ್ತಾರೆ ಗಟ್ಸ್ ಕರೆಕ್ಟ್ ಆಗಿ ಇರ್ಬೇಕು ಅಂತ. ನಾನು ಯಾವಾಗ ಪ್ರಾಡಕ್ಟ್ಸ್ ನ ಜಾಸ್ತಿ ತಿನ್ನಕ ಸ್ಟಾರ್ಟ್ ಮಾಡಿದ್ರು ನಮ್ಮಿಬ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಾಯ್ತು. ಗಂಡ ಹೇಳ್ತಿದ್ರು, ಯಾವಾಗ್ಲೂ ಕಿತ್ಲಾಡ್ತಿದ್ವಿ, ಬೇಜಾರಾಗ್ತಿದ್ವಿ, ಕೋಪ ಮಾಡ್ತಿದ್ವಿ, ಏನೇನೋ ಆಗೋಗ್ತಿದ್ವು ಮನೆಯಲ್ಲಿ. ಸುಮ್ನೆ ನೀನೊಂದ್ ಮೂಲೆ ನಾನೊಂದ್ ಮೂಲೆ ಅನ್ನಂಗಿರ್ತಾ ಇದ್ವಿ. ಈ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ತಾ ಅವ್ರ ಪ್ರಾಬ್ಲಮ್ಸ್ ನಾರ್ಮಲ್. ನೋಡಿ ಇದು ಅರ್ಬಲ್ ಲೈಫ್ ಲೈನ್ ಐತಲ್ವಾ, ಇದು 5 ರಿಸಲ್ಟ್ ಕೊಡುತ್ತೆ ಒಬ್ಬ ಮನುಷ್ಯರಿಗೆ. 5 ರಿಸಲ್ಟ್: ಬ್ರೈನ್ ಹೆಲ್ತ್, ಐ ಹೆಲ್ತ್, ಸ್ಕಿನ್ ಹೆಲ್ತ್, ಮತ್ತೆ ನಮ್ ಜಾಯಿಂಟ್ ಹೆಲ್ತ್. ನಿಜವಾಗ್ಲೂ ತುಂಬಾ ಸಖತ್ತಾಗಿ ಇಟ್ಕೊಳಕ್ಕೆ ಹೆಲ್ಪ್ ಆಗುತ್ತೆ ಇದು. ಈ ಪ್ರಾಡಕ್ಟ್ ಅಲ್ಲಿ ಇವೆರಡು ಪ್ರಾಡಕ್ಟ್ಸ್ ತಗೊಳ್ತಾ ನಮ್ಮ ಹಸ್ಬೆಂಡ್ ಚೆನ್ನಾಗಾಗಿದ್ದು, ಆಲ್ ಪ್ರಾಡಕ್ಟ್ಸ್ ತಿಂದು ನಾವಿಬ್ರು ಚೆನ್ನಾಗಾಗಿದ್ವಿ. ನಾವಿಬ್ರು ಚೆನ್ನಾಗಾದ್ಮೇಲೆ ನಮ್ಮ ಮಕ್ಕಳನ್ನ ಸರಿ ಮಾಡ್ಕೊಂಡಿದ್ವಿ. ನಮ್ಮ ಮಕ್ಳಿಗೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರ್ತಾ ಇತ್ತು, ಅವ್ರನ್ನೂ ಸರಿ ಮಾಡ್ಕೊಂಡಿದ್ವಿ. ಅವ್ರನ್ನೂ ಸರಿ ಮಾಡ್ಕೊಂಡಾದ್ಮೇಲೆ ನನ್ಗೆ ಯಾರಿಗ್ ಕೊಡೋದು, ನನ್ ಕಾಸ್ಟ್ ಅಲ್ಲ, ಶೇಕ್ ಕುಡಿಯಕ್ಕೆ ಕಾಸ್ಟ್ಲಿ ಆಗ್ತಿತ್ತು. ಕಾಸ್ಟ್ ಸರ್ ನನ್ಗೆ ಆಗೋದಿಲ್ಲ ಸರ್, ಇದನ್ನ ಹೆಂಗ್ ಮಾಡ್ಬೇಕು, ಮನೆಗೆ 6 ಜನ ಶೇಕ್ ಕುಡಿಬೇಕಂತ ಇಷ್ಟ, ಬಟ್ ಕಾಸ್ಟ್ ಕಷ್ಟ ಆಗೋದು, ದುಡ್ಡು ಇರ್ಲಿಲ್ಲ. ಹೊರಗಡೆ ಎಲ್ಲ ಕಳ್ಕೊಂಡು ಇಲ್ಲಿಗೆ ಬಂದಿದ್ವಿ, ಏನು ಇರ್ಲಿಲ್ಲ, ಜೀರೋ ಆಗಿ ಈ ಪ್ಲೇಸಿಗೆ ಬಂದಿದ್ರು. ನಾವು ನಮ್ಮ ಹತ್ರ ಒಂದು ನಯ ಬಯಸ್ಬಿಟ್ಟಿಲ್ಲ, ಇಷ್ಟು ಪ್ರಾಡಕ್ಟ್ ತಿನ್ಬೇಕು ಅಂತೇಳಿ. ನನ್ ಕೋಚ್ ಜಸ್ಟ್ ಹೇಳ್ಕೊಟ್ರು, ಹೇಳ್ಕೊಟ್ಟಿದ್ನ ಫಾಲೋ ಅಪ್ ಮಾಡಿದ್ಕೆ ನಾನು ಚೆನ್ನಾಗಾಗಿ, ನಮ್ಮ ಮನೆಯವ್ರನ್ನ ಚೆನ್ನಾಗ್ ಮಾಡ್ಕೊಂತ, ನನ್ ಫ್ಯಾಮಿಲಿನ ಸರಿ ಮಾಡ್ತಾ, ಬೇರೆ ಜನಗಳನ್ನ ಸರಿ ಮಾಡ್ತಾ, ಇವತ್ತು ನಾನು ಒಂದು ವೆಲ್ನೆಸ್ ಕೋಚ್ ಆಗಿ. ಅದೊಂದು ಸ್ಲೈಡ್ ಇತ್ತು ಮೇಡಮ್, ಅದನ್ನ ಹಾಕಿದ್ರೆ ಬರೀ ಶೇಕ್ ಕುಡಿದ್ರೆ ಅಷ್ಟು ರಿಸಲ್ಟ್ ಬರಲ್ಲ. ಆ ಶೇಕ್ ಕುಡಿಯೋದ್ರ ಜೊತೆಗೆ ಏನೇನ್ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಶೇಕ್ ಕುಡಿಯೋದ್ರ ಜೊತೆಗೆ ಶೇಕ್ ಏನೋ ಕುಡಿತೀವಿ, ಅದ್ರ ಶೇಕ್ ಕುಡಿಯೋದ್ರ ಜೊತೆಗೆ ನಾವ್ ಏನ್ ಬ್ಯಾಲೆನ್ಸ್ ಮಾಡ್ಬೇಕು, ಬ್ಯಾಲೆನ್ಸ್ ಒಂದು ಫೋಟೋ ಹಾಕಿದೀನಿ, ಅದೊಂದು ಹಾಕ್ಬಿಡ್ರಿ. ಅದನ್ನ ಕಲ್ತ್ರೆ ಮಾತ್ರ, ನಾವು ಬ್ಯಾಲೆನ್ಸ್ ಮಾಡೋದನ್ನ ಕಲ್ತ್ರೆ ಮಾತ್ರ. ನೋಡಿ ಇದನ್ನೆಲ್ಲ ನನ್ ಬ್ಯಾಲೆನ್ಸ್ ಮಾಡಕ್ ಬರ್ಬೇಕು. ಯಾಕೆ ಕೋಚ್ ಕ್ಲಾಸಿಗೆ ಬರ್ರಿ ಅಂತ ಕರೀತಾರೆ? ಫ್ಯಾಟ್ ಎಷ್ಟು ಕೊಡ್ಬೇಕು, ಕಾರ್ಬೋಹೈಡ್ರೇಟ್ ಎಷ್ಟು ಕೊಡ್ಬೇಕು, ಫೈಬರ್ ಎಷ್ಟು ಕೊಡ್ಬೇಕು, ಹೈಡ್ರೇಟ್ ಎಷ್ಟು ಕೊಡ್ಬೇಕು, ಮತ್ತೆ ಪ್ರತಿ ಒಂದನ್ನ ನಾವು ಕಲಿಬೇಕಂದ್ರೆ ಈ ಗ್ರೂಪ್ ಅಲ್ಲಿ ಒಮೆಗಾ 3 ನಾವು ತಿನ್ನೋದು, ಒಮೆಗಾ 6 ಯಾರೆಲ್ಲ ಒಮೆಗಾ 6 ಡೈಲಿ ನಾವು ಅದನ್ನೇ ತಾನೇ ಒಮೆಗಾ 6 ತಿನ್ನೋದು ನಾವು. ಬಟ್ ಅದರಿಂದ ನಮಗೆ ಹೆಲ್ತ್ ಬರಲ್ಲ, ತಿನ್ಬೇಕಂದ್ರೆ ತಿಂತೀವಿ. ಬಟ್ ಒಮೆಗಾ ಕೊಡೋದ್ರಿಂದ ನಮ್ಮ ಹಾರ್ಟ್ ಹೆಲ್ತ್, ಬ್ರೈನ್ ಚೆನ್ನಾಗಿರುತ್ತೆ, ಜಾಯಿಂಟ್ ಹೆಲ್ತ್ ಚೆನ್ನಾಗಿರುತ್ತೆ, ಸ್ಕಿನ್ ಹೆಲ್ತ್ ಚೆನ್ನಾಗಿರುತ್ತೆ, ಎಲ್ಲದನ್ನು ಚೆನ್ನಾಗಿರುತ್ತೆ. ಸೊ ಅದನ್ನ ಚೆನ್ನಾಗಿ ಇಟ್ಕೋಬೇಕಂದ್ರೆ ಇದನ್ನ ಬ್ಯಾಲೆನ್ಸ್ ಮಾಡಕ್ ಬರ್ಬೇಕು ನಮ್ಗೆ. ಇದನ್ನ ಯಾರಿಗೆಲ್ಲ ಬ್ಯಾಲೆನ್ಸ್ ಮಾಡಕ್ ಬರುತ್ತೆ? ಬ್ಯಾಲೆನ್ಸ್ ನ್ಯೂಟ್ರಿಷನ್ ಅಂತ ಕರೀತಾರೆ ಇದನ್ನ. ಪ್ರೋಟೀನ್ ಎಷ್ಟು ಕೊಡ್ಬೇಕು, ಮೇನ್ ಪಾಯಿಂಟ್ ಬಂದ್ಬಿಟ್ಟು ಪ್ರೋಟೀನ್ ನಮ್ಗೆ ಎಷ್ಟು ಕೊಡ್ಬೇಕಂತ ಗೊತ್ತೇ ಇಲ್ಲ, ಹೌದಾ? ಕ್ಯಾಲ್ಸಿಯಂ ಎಷ್ಟು ಕೊಡ್ಬೇಕಂತ ಗೊತ್ತಿಲ್ಲ. ರಿಸಲ್ಟ್ ಬರಕ್ಕೆ ಕಾರಣನೇ ಈ ಪಿಲ್ಲರ್ಸ್ ನಾವು ಮೇಂಟೈನ್ ಮಾಡ್ಬೇಕು. 3 ಹೊತ್ತು ಊಟ ತಿಂದೆ ಮತ್ತೆ ಶೇಕ್ ಸಾರು ಕೋಚ್ ಕೊಟ್ಟಿರ್ತಾರೆ, ನಾವ್ ಯಾವಾಗ ಶೇಕ್ ಕುಡಿತೀವಿ, ಮತ್ತೆ ನಮ್ಗೆ ಬ್ಯಾಲೆನ್ಸ್ ಆಗುತ್ತಾ? ಬ್ಯಾಲೆನ್ಸ್ ಆಗಲ್ಲ. 100% ಬ್ಯಾಲೆನ್ಸ್ ಮಾಡಕ್ ಆಗಲ್ಲ. ನಾವು ಒಂದು ಸರಿ ತಿಂದೆ ಊಟ ಅಂದ್ರೆ ಸುಮಾರು ಕ್ಯಾಲೋರಿ ಆಗುತ್ತೆ. ಎಷ್ಟು 2000ಕ್ಕಿಂತ ಜಾಸ್ತಿ ಕ್ಯಾಲೋರಿ ಆಗುತ್ತೆ. ಯಾರು ಚೆಕ್ ಮಾಡಿದ್ರಿ? ಒಂದ್ಸರಿ ಚೆಕ್ ಮಾಡ್ಕೊಳ್ರಿ. ನೀವು ಊಟ ತಿಂದಾದ್ಮೇಲೆ ವೇಟ್ ಚೆಕ್ ಮಾಡ್ಕೊಳ್ರಿ. 2 kg ಜಾಸ್ತಿನೇ ತೂಕ ಜಾಸ್ತಿ ಆಗಿರುತ್ತೆ. ಬಟ್ ಆದ್ರೆ 240 ಕ್ಯಾಲೋರಿನಲ್ಲಿ 30 ಕಿಲೋ ವೇಟ್ ಲಾಸ್ ಮಾಡ್ಕೊಂಡಿದೀವಿ ನಾವು. ಬಟ್ ಇದನ್ನ ಏನ್ ಹೇಳ್ಬೇಕು ನಾವ್ ಇವಾಗ? ಬ್ಯಾಲೆನ್ಸ್ ಮಾಡಕ್ ಬರ್ಬೇಕು ತಾನೆ. ಬ್ಯಾಲೆನ್ಸ್ ಮಾಡೋದನ್ನ ಕಲ್ತ್ರೆ ಮಾತ್ರ ಬರುತ್ತೆ.
ಸುಮ್ನೆ ಬ್ಯಾಲೆನ್ಸ್ ಮಾಡಕ್ ಬರಲ್ಲ. ಬ್ಯಾಲೆನ್ಸ್ ಮೀನ್ಸ್ ಕ್ಲಬ್ ಅಲ್ಲಿ ಇರ್ಬೇಕು. ಕ್ಲಬ್ ಅಲ್ಲಿ ಇದ್ರೆ ಮಾತ್ರ ನಾವು ಯಾವ ತರ ಬ್ಯಾಲೆನ್ಸ್ ಮಾಡ್ಬೇಕು ನ್ಯೂಟ್ರಿಷನ್ ನ, ಫ್ಯಾಟ್ ಎಷ್ಟ್ ಕೊಡ್ಬೇಕು, ಫೈಬರ್ ಎಷ್ಟ್ ನಾನು ಅವಾಗೆ ಹೇಳ್ದೆ ನನಗೆ ಸಿಕ್ಕಾಪಟ್ಟೆ 3-4 ದಿನಕ್ಕೆ ಒಂದ್ಸರಿ ಮೋಷನ್ ಅಂತ. ಮತ್ ಫೈಬರ್ ಎಷ್ಟ್ ಕೊಡ್ಬೇಕಂತ ಗೊತ್ತಿಲ್ಲಲ್ಲ ನನ್ಗೆ. ಎಲ್ಲಾದ್ರೂ ಹಸುಗಳು ಪೈಲ್ಸ್ ಆಗೋದ್ ಕೇಳಿಸ್ಕೊಂಡಿದೀರಾ? ಇಲ್ಲಲ್ಲ, ಹಸುಗಳು ಪೈಲ್ಸ್ ಆಗಲ್ಲ. ಯಾಕೆ ಹೇಳಿ? ಅದ್ ತಿನ್ನುವಂತ ಹುಲ್ಲಿನಲ್ಲಿ ನಾರಿನಾಂಶ ನೀರಿನಾಂಶ ಸಿಗುತ್ತೆ ಅದಕ್ಕೆ ಅದು ಪೈಲ್ಸ್ ಆಗಲ್ಲ. ಸಗಣಿ ಪುಟ್ಟಿ ಹಾಕುತ್ತೆ ಅದು. ಬಟ್ ಮನುಷ್ಯ ಯಾಕೆ ಹಂಗ ಹಾಕಲ್ಲ? ಹೌದಲ್ವಾ? ಮನುಷ್ಯ ಯಾಕೆ ಹಾಕಲ್ಲ? ಆದ್ರೆ ಮನುಷ್ಯ ತಿನ್ನುವಂತ ಊಟ ಹಂಗಿದೆ. ಊಟದಲ್ಲಿ ಏನು ಸತ್ವಾಂಶ ಇಲ್ಲ, ಅನ್ಹೆಲ್ತಿ ಫುಡ್ ತಿಂತಾ ಇದೀವಿ. ಇವತ್ತಿನ 21 ಸೆಂಚುರಿನಲ್ಲಿ ನಾವು ತಿನ್ನುವಂತ ಫುಡ್ ಅಲ್ಲಿ ದಮ್ ಇಲ್ಲ. ಸೊ ಸತ್ವಾಂಶದ ಇಲ್ದಂತ ಫುಡ್ ನಾವ್ ತಿಂತಾ ಇದೀವಿ. ಅದಕ್ಕೆ ಈ ತರದ ಪ್ರಾಬ್ಲಮ್ಸ್ ಬರ್ತಾ ಇದಾವೆ. ಆ ಪ್ರಾಬ್ಲಮ್ಸ್ ಬರಬಾರ್ದು ಅಂತ ಹೇಳಿ ಜಸ್ಟ್ 2 ಗ್ಲಾಸ್ ಇಂದ ಕೊಟ್ಟಿದ್ದಾರೆ. 2 ಅಪ್ರೆಶ್ ಕುಡೀರಿ, 1 ಶೇಕ್ ಕುಡ್ರಿ, ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಬ್ಯಾಲೆನ್ಸ್ ಮಾಡಕ್ಕಾಗಿ ನಾವು ಈ ಗ್ರೂಪ್ ಅಲ್ಲಿ ಕುಂತು ಕಲಿಬೇಕು. ಯಾರೆಲ್ಲ ಈ ತರ ಬ್ಯಾಲೆನ್ಸ್ ಮಾಡಿದ್ರ ಕೈ ಬಿಡಿ ಮೇಡಮ್. ಯಾರೆಲ್ಲ ಬ್ಯಾಲೆನ್ಸ್ ಮಾಡೋದನ್ನ ಕಲ್ತಿದ್ದೀರಿ ನಂತರ? ಹೌದಲ್ವಾ? ಯಾರೆಲ್ಲ ಕಲ್ತಿದ್ದೀರಾ? ಯಾರೆಲ್ಲ ಕಲ್ತಿದ್ದೀರಾ ಅಂತ ನೋಡೋಣ. ಹಿಂಗೆ ಇದನ್ನ ಬ್ಯಾಲೆನ್ಸ್ ಮಾಡ್ತಾ ಗ್ರೂಪ್ ಅಲ್ಲಿ ಇರ್ತಾ ಮಾರ್ನಿಂಗು ಈವ್ನಿಂಗು ಕೋಚ್ ಎಲ್ಲೆಲ್ಲಿ ಇರ್ತಾರೋ ಅವ್ರ ಜೊತೆಗೆ ಇರ್ತಾ ನಾನು ಅವ್ರು ಹೇಳ್ಕೊಟ್ಟಿದ್ನ ಕಲಿತಾ, ಅವ್ರು ಮಾಡಿದ್ನ ನಾನ್ ಮಾಡ್ತಾ, ನಾನು ಇಷ್ಟೊಂದು ಚೆನ್ನಾಗ್ ಆಗ್ತಾ ಇವತ್ತು ನನಗೆ ಬ್ಯಾಲೆನ್ಸ್ ಮಾಡಕ್ ಬರುತ್ತೆ. ವೇಟ್ ಜಾಸ್ತಿ ಆದ್ರೂ ಕಡಿಮೆ ಮಾಡ್ಕೊಳಕ್ ಬರುತ್ತೆ, ಕಡಿಮೆ ಆದ್ರೂ ಜಾಸ್ತಿ ಮಾಡ್ಕೊಳಕ್ ಬರುತ್ತೆ. ಹೆಲ್ತ್ ಇಶ್ಯೂ ಏನಾದ್ರೂ ಬಂದ್ರೆ ಅದನ್ನ ಹೆಂಗೆ ಪ್ರಾಬ್ಲಮ್ಸ್ ನ ನಾರ್ಮಲ್ ಮಾಡ್ಕೋಬೇಕಂತ ಕಲಿತಾ ಇದ್ದೀನಿ ಕೂಡ. ಡೈಲಿ ಗ್ರೂಪ್ ಅಲ್ಲಿ ಇದ್ದು ಕಲಿತಾ ಇದ್ದೀನಿ. ಬಟ್ ನಂತರ ನೀವು ಎಲ್ಲರೂ ಕಲಿಬೇಕಂತಂದ್ರೆ ಗ್ರೂಪ್ ಅಲ್ಲಿ 1 ಅವರ್ ಟೈಮ್ ಕೊಡ್ಲೇಬೇಕು. ಇದನ್ನ ತಗೊಳ್ತಾ ಟೋಟಲ್ ನಮ್ಮ ಮನೆ ನಾನು ನಮ್ಮ ಹಸ್ಬೆಂಡ್ 45 ಕಿಲೋ ವೇಟ್ ಲಾಸ್ ಆಗಿದ್ದೀವಿ. ಯಾಕೆಲ್ಲ ಹಿಂಗೆ ವೇಟ್ ಲಾಸ್ ಆಗ್ಬೇಕು? ಫ್ಯಾಟ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಂಡಿದೀವಿ. ಐಡಿಯಲ್ ವೇಟ್ ನ ಇಬ್ರು ಮೇಂಟೈನ್ ಮಾಡ್ತೀವಿ. ಬಟ್ ಇದನ್ನೆಲ್ಲ ನಾವು ಫಾಲೋ ಮಾಡಕ್ಕೆ ಕಾರಣ ನಮ್ ಗ್ರೂಪ್. ಸೊ ಅವತ್ತಿನಿಂದ ಇವತ್ತಿನವರೆಗೂ ಗ್ರೂಪ್ ಬಿಟ್ಟಿಲ್ಲ, ಸಿಸ್ಟಮ್ ಬಿಟ್ಟಿಲ್ಲ. ಕರೆಕ್ಟ್ ಆಗಿ ಕುಂತು ಕೇಳಿಸ್ಕೊಂತೀನಿ. 1 ಅವರ್ ನನ್ನ ಬಾಡಿಗೋಸ್ಕರ ಇವತ್ತು ಟೈಮ್ ನ ಸೇವ್ ಮಾಡ್ತೀನಿ. ಇವತ್ತು ನಂತರ ಆಗ್ಬೇಕಂತಂದ್ರೆ ಸೀರಿಯಸ್ಲಿ ನಾವು 1 ಅವರ್ ಟೈಮ್ ಕೊಡ್ಲೇಬೇಕು. ಸೊ ಹಿಂಗೆ ನನ್ನ ಫ್ಯಾಮಿಲಿನ ಎಲ್ಲ ಸರಿ ಮಾಡ್ತಾ ನಾನು ಇಷ್ಟು ಸಖತ್ತಾಗಿ ರಿಸಲ್ಟ್ ತಗೊಂಡಿನಿ. ಈ ತರ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಂಡಿದ್ದೀನಿ. ಎಲ್ಲ ಥಾಟ್ಸ್ ಚೇಂಜ್ ಆಗೈತ್ರಿ. ಅವಾಗ ಮಾತಾಡುವಂತ ಮಾತುಗೂ ಇವಾಗ ಮಾತಾಡುವಂತ ಮಾತುಗೂ, ಅವಾಗಿರುವಂತ ಮೈಂಡ್ ಸೆಟ್ಗೂ ಇವಾಗ ಇರುವಂತ ಮೈಂಡ್ ಸೆಟ್ಗೂ, ಅವಾಗ ಮಾಡುವಂತ ಕೆಲ್ಸಕ್ಕೂ ಇವಾಗ ಮಾಡುವಂತ ಕೆಲ್ಸಕ್ಕೂ ಆಟಿಟ್ಯೂಡ್ ಆಗಿರ್ಬೋದು, ಪ್ರತಿ ಒಂದನ್ನು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಎಕ್ಸ್ಚೇಂಜ್ ಆಗೋದು ಎಲ್ಲಿಂದ? ನಾವು ಶೇಕ್ ಕುಡಿದ್ರೆ ಇದೆಲ್ಲ ಆಗಲ್ಲ. ಗ್ರೂಪ್ ಅಲ್ಲಿ ಬಂದು ಕಲ್ತ್ರೆ ಆಗುತ್ತೆ. ಓಕೆನಾ? ಸೊ ಹಿಂಗೆ ಮಾಡ್ತಾ ನಾನು ಸುಮಾರು ಜನಗಳಿಗೆ ಕೋಚ್ ಆಗಿ ನಾನು ಸುಮಾರು ಜನಗಳಿಗೂ ರಿಸಲ್ಟ್ ಕೊಡಿಸ್ತೀನಿ. ನಾನು ಹಿಂಗೆ BP ನಾರ್ಮಲ್ ಮಾಡ್ಕೊಂಡು, ಫ್ಯಾಟ್ ಕಡಿಮೆ ಮಾಡ್ಕೊಂಡು, ಹಂಗೆ ಸುಮಾರು ಜನಗಳಿಗೆ ನಾನು ಹೇಳ್ಕೊಡ್ಬೇಕಂತಂದು ಹೇಳ್ಬಿಟ್ಟು 4.5 ವರ್ಷ ಆದ್ರೂ ಈ ಗ್ರೂಪ್ ಅಲ್ಲಿ ಇದ್ದೀನಿ. ಓಕೆ, ಥ್ಯಾಂಕ್ ಯು. ನನ್ನ ಕಡೆಯಿಂದನೂ ಎಲ್ರಿಗೂ ಒಂದಾಟ ಇಷ್ಟೊತ್ತು ಎಲ್ಲರೂ ವಿಡಿಯೋನ ಆನ್ ಮಾಡ್ಕೊಂಡು ಕುಂತ್ಕೊಂಡು ಕೇಳಿಸ್ಕೊಂಡಿದ್ಕೆ